कृष्ण कृष्ण हरे 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 राम 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 हरे 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 कृष्ण 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 हरे 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 कृष्ण माताजी हरे कृष्ण प्रभुजी ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಪ್ರಭುಜಿ ಪ್ರಣಾಮಗಳು. ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭುಜಿ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದ ಪ್ರಣಾಮಗಳು ಪ್ರಭು. ಹರೇ ಕೃಷ್ಣ ಪ್ರಭುಜಿ ಪ್ರಣಾಮಗಳು ಪ್ರಭುಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇವತ್ತು ಶ್ರೀಲ ಪ್ರಭುಪಾದರ ತಿರುಭಾವ ದಿವಸ. ನನಗೆ ಎಷ್ಟು ನೆನಪಾಗುತ್ತೆ, ನನಗೆ ಎಷ್ಟು ಸ್ಮರಣೆ ಭಗವಂತನ ಕೊಡ್ತಾನೆ, ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಸೊ ನಂತರ ತಾವು ಕೂಡ ಹೇಳ್ಬೋದು, ಒಬ್ಬೊಬ್ರು ಹೇಳ್ಬೋದು. ಶ್ರೀಲ ಪ್ರಭುಪಾದರು ದಿನ ಇವತ್ತು 1977 ಇವತ್ತು 2025 ಅಂದ್ರೆ 48 ವರ್ಷ ಅಂತ ಹೇಳ್ಬೋದು. ಸೊ 48 ವರ್ಷಗಳ ಹಿಂದೆ ಶ್ರೀಲ ಪ್ರಭುಪಾದರ ತಿರೋಭಾವ. ಆದರೆ ಶುದ್ಧ ಭಕ್ತರ ಆವಿರ್ಭಾವ ತಿರೋಭಾವ, ಅವರ ಜನನ ಮತ್ತೆ ಅವರ ಮರಣ ಎರಡು ಕೂಡ ದಿವ್ಯವಾದದ್ದೇ. ಹೇಗೆ ಭಗವಂತನ ಚಟುವಟಿಕೆಗಳು ದಿವ್ಯವಾದದ್ದು, ಜನ್ಮ ಕರ್ಮ ಚಮೇ ದಿವ್ಯಂ ಇವಂ ಯೋಜಾನಾತಿ ತತ್ವತಃ. ಕೃಷ್ಣ ಹೇಳೋದು ಅವನ ಲೀಲೆಗಳು, ಅವನ ಚಟುವಟಿಕೆಗಳೆಲ್ಲವೂ ದಿವ್ಯವಾದದ್ದು. ಹಾಗೆಯೇ ಭಗವಂತನ ಸಂಪರ್ಕದಲ್ಲಿರುವ ಶುದ್ಧ ಭಕ್ತರು, ಅವರ ಚಟುವಟಿಕೆ ಕೂಡ ದಿವ್ಯವಾದದ್ದು. ಯಾಕಂದ್ರೆ ಅವರ ಚಟುವಟಿಕೆಗಳು ಭಗವಂತನ ಸಂಪರ್ಕದಲ್ಲಿ ಇರುತ್ತೆ. ಭಾಗವತದಲ್ಲಿ 10 ವಿಷಯಗಳಲ್ಲಿ ಈಶಾನುಕಥ ಅಂತ ಹೇಳೋದ್ರಲ್ಲಿ ಒಂದು ಈಶಾನುಕಥ ಅಂದ್ರೆ ಭಗವಂತನು ಮತ್ತೆ ಭಗವಂತನ ಭಕ್ತರ ಜೊತೆಗೆ ಅವನ ಲೀಲೆ, ಅವನ ಚಟುವಟಿಕೆ. ಸೊ ಯಾಕಂದ್ರೆ ಅವರು ನಮ್ಮ ರೀತಿಯಲ್ಲಿ ಅವರು ಬದ್ಧ ಜೀವನದಲ್ಲಿಲ್ಲ, ಅವರು ಮುಕ್ತ ಸ್ಥಿತಿಯಲ್ಲಿದ್ದಾರೆ. ಅವರು ಮುಕ್ತ ಸ್ಥಿತಿಯಲ್ಲಿರೋದ್ರಿಂದ ನಿತ್ಯೋ ನಿತ್ಯಾನಾಂ ಚೇತನಾನಾಂ ಏಕೋ ಯೋ ಬಹುನಾಂ ವಿದದಾತಿ ಕಾಮ. ಸೊ ನಾವು ಕೂಡ ಮೂಲವಾಗಿ ನಿತ್ಯರು, ಆದರೆ ಈ ಬಹಿರಂಗ ಶಕ್ತಿಯ ಪ್ರಭಾವದಲ್ಲಿ ನಾವು ಈ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನ ಇದಕ್ಕೆ ಸಿಕ್ಕಿಬಿದ್ದಿದೆ. ಆದರೆ ಶುದ್ಧ ಭಕ್ತರು ಇದರಿಂದ ಮೀರಿದ್ದಾರೆ. ಸೊ ಅವರು ನಿತ್ಯ ನೆಲೆಯಲ್ಲೇ ಇದ್ದಾರೆ. ಅವರು ನಿತ್ಯೋ ನಿತ್ಯ, ಯಾರು ಕೂಡ ಈ ಯಾವ ಜೀವಿಗಳು ಕೂಡ ಸಾವು ಅನ್ನೋದಿಲ್ಲ. ಸೊ ಹಾಗೆ ನಿತ್ಯ ನ ಜಾಯತೆ ನ ಮ್ರಿಯತೆ ಕದಾಚಿತ್ ವಾ ಕದಾಚಿತ್. ಸೊ ಹುಟ್ಟು ಇಲ್ಲ, ಸಾವು ಇಲ್ಲ. ಆದ್ರೆ ಈ ದೇಹ ನಾವು ಪಡೆದಿರೋದ್ರಿಂದ ಇದಕ್ಕೆ ಹುಟ್ಟು, ಇದಕ್ಕೆ ಸಾವು ಅಂತ ಹೇಳಿ. ಇಲ್ಲ ಅಂದ್ರೆ ಸಾವು ಅನ್ನೋದು ಇಲ್ಲ. ಸೊ ನಮ್ಮ ವಿಷಯದಲ್ಲಿ ನಮ್ಮ ಬದ್ಧ ಜೀವಿಗಳಾಗಿ, ಸೊ ನಮಗೆ ನಮ್ಮ ಕರ್ಮದ
ಆಧಾರಿತವಾಗಿ ನಮ್ಮ ಮುಂದಿನ ಜನ್ಮ ಉನ್ನತ ಜನ್ಮ ಆಗ್ಬೋದು, ಕೀಳು ಜನ್ಮ ಆಗ್ಬೋದು. ಬ್ರಹ್ಮಾಂಡ ಪ್ರಮಿತೆ ಕೋನೋ ಭಾಗ್ಯವಾಚಿ. ಬ್ರಹ್ಮಾಂಡದಲ್ಲಿ ಎಷ್ಟೆಷ್ಟು ಲೋಕಗಳಿದೆ, ನಾವು ತಿರುಗ್ತಾ ಇದ್ದೇವೆ, ಸುತ್ತಾ ಇದ್ದೇವೆ, ಪ್ರಯಾಣ ನಡೀತಾ ಇದೆ ಬೇರೆ ಬೇರೆ ದೇಹಗಳಲ್ಲಿ. ಆದರೆ ಶುದ್ಧ ಭಕ್ತರಾದವರು ಅವರು ಭಗವಂತನ ಸೇವೆಯಲ್ಲಿ ಸದಾ ನಿರತರಾಗಿರೋದ್ರಿಂದ ಅವರು ಚೈತನ್ಯ ಮಹಾಪ್ರಭು ಹೇಳಿದಾಗೆ ಜನ್ಮನಿ ಜನ್ಮನಿ ಭವತಾ ಭಕ್ತಿ ರಹಿತಕೈತ್ವೈ. ಸೊ ಅವರು ಆ ಸ್ಥಿತಿಯಲ್ಲಿದ್ದಾರೆ. ಪ್ರತಿ ಜನ್ಮದಲ್ಲೂ ಅವರು ಸತತವಾಗಿ ಕೃಷ್ಣ ಸೇವೆ ಮಾಡ್ತಾರೆ. ಸೊ ಇನ್ನ ಒಂದು ಹೇಳ್ತಾರೆ, ಸಾಧು ಪುರುಷರಿಗೆ ಹೇಳ್ತಾರೆ, ಜೀವೋವಾ ಮರೋವಾ. ಅಂದ್ರೆ ಅವ್ರು ಬದುಕಿದ್ರು ಒಂದೇ, ಅವರು ಸಾವು ಒಂದೇ ಅವರು. ಯಾಕಂದ್ರೆ ಅವರು ಸತತವಾಗಿ ಕೃಷ್ಣನ ಸೇವೆ ಅವರು ಮಾಡ್ತಾ ಇದ್ದಾರೆ. ಸೊ ಎಲ್ಲವೂ ಒಂದೇ ಅವ್ರಿಗೆ. ಸೊ ಇನ್ನೊಂದು ಕಡೆ ಹೇಳೋದು, ಶ್ರೀ ಭಕ್ತಿವಿನೋದ್ ಠಾಕೂರ್ ಅವರು ಬರೆದ್ರಲ್ಲಿ, ಯಾರಾದ್ರೂ ಈ ತರ ಒಬ್ಬ ಶುದ್ಧ ಭಕ್ತರು ಅವರು ಸತ್ತಿದ್ದಾರೆ, ಮರಣ ಹೊಂದಿದ್ದಾರೆ. ಅದೇ ಮರಣ ಅಂದ್ರೆ ನಮಗೆ ನಮ್ಮದು ಫಿನಿಶ್. ಕಾಲೋಸ್ಮಿ ಮೃತ್ಯು ಸರ್ವ ಹರಶ್ಚಾಹಂ. ಸೊ ನಮಗೆ ಅದು ಎಲ್ಲವನ್ನು ನಮ್ಮದು ಅಂತ, ಯಾವುದು ನಮ್ಮದು ಅಂತ ನಾವು ಪಡ್ಕೊಂಡಿದ್ದೇವೆ ಎಲ್ಲವೂ ನಮ್ಮಿಂದ ಹೋಗ್ಬಿಡುತ್ತೆ. ನಾವು ಇಷ್ಟು ಭೌತಿಕವಾಗಿ ಜ್ಞಾನವನ್ನು ಪಡೆದಿರ್ಬೋದು, ಕೀರ್ತಿಯನ್ನು ಪಡೆದಿರ್ಬೋದು, ನಾವು ಒಂದು ಹಣವನ್ನು ಸಂಗ್ರಹಿಸಬಹುದು, ಎಷ್ಟೋ ಸ್ಥಳಗಳನ್ನು, ಎಷ್ಟೋ ಜಮೀನನ್ನು ಪಡೆದಿರ್ಬೋದು. ಎಲ್ಲವೂ ಮರಣ ಅಂದಮೇಲೆ ಫಿನಿಶ್ ನಮ್ಮ. ಆದರೆ ಶುದ್ಧ ಭಕ್ತರಿಗೆ ಹಾಗಲ್ಲ. ಸೊ ಹಾಗೆ ಅವರು ಯಾರು, ಅವರು ಕೂಡ ನಮ್ಮ ರೀತಿಯಲ್ಲಿ ಸಾಯ್ತಾರೆ ಅಂದ್ರೆ ಇಲ್ಲ. ಇವು ರೀಸನ್ಸ್ ಇಲ್ ಉಸೇಸ್ ವೈಷ್ಣವಾಸ್ ಢೈ. ಸೊ ಹೇಳ್ತಾರೆ, ಯಾರಾದ್ರೂ ಈ ತರ ಶುದ್ಧ ಭಕ್ತರು ಅವ್ರು ಸಾಯ್ತಾ ಇದ್ದಾರೆ, ಅವರೆಲ್ಲ ಕಳ್ಕೊಂಡ್ಬಿಟ್ರು ಅವರು ಅಂದ್ರೆ ಇಲ್ಲ, ಅವ್ರಿಗೆ ಅವರು ಬದುಕಿರ್ತಾರೆ. ಆಮೇಲೆ ಹೇಳ್ತಾರೆ ಅವರ ಜೀವನ ಹೇಗೆ ಅಂದ್ರೆ, ಅವರು ಬದುಕಿದ್ದಾಗ ಭಗವಂತನ ನಾಮವನ್ನು ಪ್ರಚಾರ ಮಾಡ್ತಾರೆ, ಭಗವಂತನ ಭಕ್ತಿಯನ್ನು ಪ್ರಚಾರ ಮಾಡಿ ನಮಗೆ ಭಗವಂತನ ಭಕ್ತರನ್ನಾಗಿ ಮಾಡ್ತಾರೆ ಅವರು. ಮತ್ತೆ ಅವರು ದೇಹವನ್ನು ತ್ಯಜಿಸಿದ ಮೇಲೆ ಭಗವಂತನ ಸಂಘದಲ್ಲಿ ಅವರು ಭಗವಂತನ ಪಾದಗಳ, ಭಗವಂತನ ನಿತ್ಯ ನಿಲೆಗಳಲ್ಲಿ ಸೇರ್ತಾರೆ. ಹಾಗೆ ಅವರು ಇನ್ನ ಜೀವನ ಮುಂದುವರಿಯುತ್ತೆ. ಅವರ ಇದು ಅಲ್ಲಿಗೆ ನಿಂತು ಹೋಗ್ಬಿಡೋದಿಲ್ಲ, ಅಲ್ಲ ಆಗೋಯ್ತು ಅಂತ. ಆದ್ರೆ ನಮಗೆ ಡೆಫಿನೆಟ್ಲಿ ನಮಗೆ ಇವಾಗ ಆ ರೀತಿ ಪ್ರಕಟ ಅಪ್ರಕಟ ಅಂತ ಹೇಳಿ, ಪ್ರಕಟವಾಗಿ ನಮಗೆ ನೇರವಾಗಿ ನಮಗೆ ಅವರ ಒಂದು ಸಂಘ ಆ ರೀತಿಯಾಗಿ ವಾಣಿ ಬಪ್ಪು ಅಂತ ಎರಡು ರೀತಿಯಲ್ಲಿ ನಾವು ವ್ಯಕ್ತಿಯನ್ನು ಸಂಘ ಪಡಿಬಹುದು. ಒಂದು ವೈಯಕ್ತಿಕವಾಗಿ ದೇಹದ ಮೂಲಕ, ಭೌತಿಕ ದೇಹದ ಮೂಲಕ. ಆದರೆ ಇದಕ್ಕಿಂತ ಉತ್ತಮವಾದದ್ದು ವಾಣಿ ಅಂದ್ರೆ ಅವರ ಶಿಕ್ಷಣಗಳು, ಅವರ ಮಾತುಗಳು, ದಿವ್ಯ ಮಾತುಗಳು. ಹೀಗೆ ಅವರು ಆ ದಿವ್ಯ ನೆಲೆಯಲ್ಲಿರೋದ್ರಿಂದ ಅವರ ವಾಣಿ, ಅವರ ಶಬ್ದ ಅದು ದಿವ್ಯವಾಗುತ್ತೆ. ಸೊ ಆ ರೀತಿಯಲ್ಲಿ ಅವರ ಜೊತೆ ನಾವು ಸಂಪರ್ಕ ಇಟ್ಕೊಳ್ಬಹುದು. ಶಿಲ ಪ್ರಭುಪಾದರಿಗೂ ಒಂದೊಂದು ಸಲ ಯಾರೋ ಒಬ್ಬ ಪತ್ರಕರ್ತರು ಕೇಳಿದಾಗ, ಏನಾಗುತ್ತೆ ನಿಮ್ಮ ಸಂಸ್ಥೆಗೆ, ನೀವು ನಿಮ್ಮ ಆಂದೋಲನಕ್ಕೆ ನಿಮ್ಮ ಶಿಷ್ಯರು ಎಲ್ಲ ಏನಾಗ್ತಾರೆ, ಈಗ ನೀವಿರುವಾಗ ಅಷ್ಟು ಒಂದು ಪ್ರಭಾವ ಇದೆ, ಅಷ್ಟೊಂದು ಇದೆ, ಎಲ್ಲವೂ ಆ ರೀತಿಯಲ್ಲಿ ಬೆಳೀತಾ ಇದೆ, ಎಲ್ಲ ಜನರು ಭಕ್ತರಾಗ್ತಾ ಇದ್ದಾರೆ, ಎಲ್ಲರೂ ಈ ಕೃಷ್ಣ ಪ್ರಜ್ಞೆಯನ್ನು ಪಡಿತಾ ಇದ್ದಾರೆ. ಸೊ ನೀವಿಲ್ಲದೆ ಇವಾಗ ಏನಾಗುತ್ತೆ? ಸೊ ಶಿಲಾ ಪ್ರಭುಪಾದ ಹೇಳೋದು, ನಾನು ಯಾವಾಗೂ ಸಾಯೋದಿಲ್ಲ ಅಂದ್ರೆ ಆಧ್ಯಾತ್ಮಿಕ ಸ್ತರದಲ್ಲಿರೋದ್ರಿಂದ ಅವರಿಗೆ ಸಾವಿಲ್ಲ. ನಾನು ನನ್ನ ಪುಸ್ತಕದಲ್ಲಿ ಇರ್ತೇನೆ, ನೀವು ಅದರಿಂದ ನನ್ನ ಲಾಭವನ್ನು ಪಡೆಯುತ್ತೇನೆ. ಸಾವು ಕೂಡ ಶಿಲಾ ಪ್ರಭುಪಾದ ಹೇಳೋ ಮಾತು. ಸೊ ಅವರ ದಿವ್ಯ ವಾಣಿ, ಅವರ ಮಾತುಗಳು, ಅವರ ಉಪದೇಶಗಳು, ಅವರ ಶಿಕ್ಷಣಗಳು ನಮಗೆ ಲಭ್ಯವಿದೆ. ಇನ್ನೊಂದ್ಸಲ ಶಿಲಾ ಪ್ರಭುಪಾದ ಹೇಳೋದು, ಈ ಸಂಸ್ಥೆ ಕೂಡ ನನ್ನ ದೇಹ ಅಂತ ಒಂದು ಸಲ ಹೇಳ್ತಾರೆ. ಪ್ರಭುಪಾದ ಇದು ಶುರು ಮಾಡಿ ಕೃಷ್ಣ ಪ್ರಜ್ಞಾ ಆಂದೋಲನ, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞೆ, ಇದು ನನ್ನ ದೇಹ. ಸೊ ಆ ರೀತಿ ಕೂಡ ನಾವು ಈ ಸಂಸ್ಥೆಗೆ ಸೇವೆ ಮಾಡ್ತಾ, ಆಚಾರ್ಯನ ಸೇವೆ ಮಾಡಿದಾಗೆ ನಾವು ಸಂಸ್ಥಾಪಕ ಆಚಾರ್ಯ ಅಂದ್ರೆ ಅದಕ್ಕೆ ಬಹಳ ಅರ್ಥ. ಅದು ಹೇಗೆ ಅವರು ಆ ಭಗವಂತನ ಪ್ರತಿನಿಧಿಯಾಗಿ ಅವರು ಧರ್ಮವನ್ನು ಸ್ಥಾಪಿಸಲಿಕ್ಕೆ ಅವರ ಜನನ, ಅವರ ಕಾರ್ಯಗಳು. ಸಂಸ್ಥಾಪಕ ಆಚಾರ್ಯರಾಗಿ ವಿಶೇಷವಾಗಿ ಹೇಳ್ತಾರೆ ಶ್ರೀಲ ಪ್ರಭುಪಾದ ಗುರುಗಳು ಆ ಪದವನ್ನು ಉಪಯೋಗಿಸಿದ್ದು. ಫೌಂಡರ್ ಆಚಾರ್ಯ, ಸಂಸ್ಥಾಪಕ ಆಚಾರ್ಯ, ಇದನ್ನು 4 ಆಚಾರ್ಯರು
4 ಸಂಪ್ರದಾಯಗಳು ಅಂತ ನಾವೇನು ಹೇಳ್ತೇವೆ, ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ, ಕುಮಾರ ಸಂಪ್ರದಾಯ, ಮತ್ತೆ ಶ್ರೀ ಬ್ರಹ್ಮ ಸಂಪ್ರದಾಯ. ಸೊ 4 ಸಂಪ್ರದಾಯಗಳು ಇದರಲ್ಲಿ ಪದ್ಮಪುರಾಣದಲ್ಲಿ ಹೇಳಿರೋದು. ಇದು ಕಲಿಯುಗದಲ್ಲಿ ಅಧಿಕೃತವಾದ ಸಂಪ್ರದಾಯಗಳು. ಇದರಲ್ಲಿ ಬರುವ 4 ಆಚಾರ್ಯರು ಕೂಡ ನೇಮಕ ಮಾಡಿದ್ದಾರೆ. ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ವಿಷ್ಣು ಸ್ವಾಮಿ, ನಿಂಬಾರ್ಕ ಸ್ವಾಮಿ. ಇವರನ್ನು ಫೌಂಡರ್ ಆಚಾರ್ಯ. ಮತ್ತೆ ಈ 4 ಪರಂಪರೆಗಳಿಗೆ, ಸಂಪ್ರದಾಯಗಳಿಗೆ ಸಂಸ್ಥಾಪಕ ಆಚಾರ್ಯ ಅಂತ ಹೇಳಿರೋ ಪದ ಪ್ರಯೋಗ ಇದೆ. ಸೊ ಅದೇ ರೀತಿಯಲ್ಲಿ ಶ್ರೀ ಪ್ರಭುಪಾದರು ಅವ್ರ ಗುರುಗಳು ಅವರ ಸಂಸ್ಥೆ ಶುರು ಮಾಡಿ ಅವರು ಕೂಡ ಅವರಿಗೆ ಇದೇ ರೀತಿಯ ಒಂದು ನೇಮಕ ಮಾಡಿದರು. ನಂತರ ಶ್ರೀಲ ಪ್ರಭುಪಾದರು ಕೂಡ ಸಂಸ್ಥಾಪಕಾಚಾರ್ಯ. ಸೊ ಸಂಸ್ಥಾಪಕಾಚಾರ್ಯ ಅಂದ್ರೆ ಅವರು ತುಂಬಾ ಮಹತ್ವದ ಸ್ಥಾನ. ಅವರು ನಮಗೆ ಆ ಸಮಯಕ್ಕೆ ಇವಾಗ ಶ್ರೀ ಚೈತನ್ಯ ಮಹಾಪ್ರಭು ಹೇಳಿದ್ದು 500 ವರ್ಷಗಳ ಹಿಂದೆ ಅವರ ಇಚ್ಛೆ ವ್ಯಕ್ತಪಡಿಸಿದ್ದು, ಪೃಥ್ವೀತೆ ಆಚೆ ಯತನಗರ ಅಧಿಗ್ರಾಮ ಸರ್ವತ್ರ ಪ್ರಚಾರವಾದ ಮೋರನಾಮ. ಸೊ ಪೃಥ್ವಿಯಲ್ಲಿ ಎಷ್ಟೆಷ್ಟು ಹಳ್ಳಿಗಳಿದೆ, ಎಷ್ಟೆಷ್ಟು ನಗರಗಳಿದೆ, ಎಲ್ಲೆಡೆ ನನ್ನ ನಾಮಗಳು ಕೀರ್ತಿ ಹರಡುತ್ತೆ. ಸೊ ಶ್ರೀ ಚೈತನ್ಯ ಮಹಾಪ್ರಭು ಅವರು ಅವರ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು. ಆದರೆ ಅದನ್ನ ಕಾರ್ಯಗತ ಮಾಡಿಸೋದಕ್ಕೆ ಪ್ರಯತ್ನ ಶ್ರೀಲ ಪ್ರಭುಪಾದರ ಗುರುಗಳ ಗುರು ಅವರು ಆರಂಭಿಸಿದ್ದು ಭಕ್ತಿ ವಿನೋದ್ ಠಾಕೂರ್ ಅವರು ಬರೆದ ಕೃತಿಗಳು ಅವರು ದೊಡ್ಡ ದೊಡ್ಡ ಗ್ರಂಥಾಲಯಗಳಿಗೆ ವಿಶ್ವಾದ್ಯಂತ ಅವರು ಮುದ್ರಣ ಮಾಡಿದ್ದು ಕಳಿಸ್ತಾ ಇದ್ರು. ನಂತರ ಶ್ರೀಲ ಪ್ರಭುಪಾದರ ಗುರುಗಳು ಕೂಡ ತಮ್ಮ ಯಾರು ಶಿಷ್ಯರಿದ್ದಾರೆ ಅವರಿಗೆಲ್ಲರೂ ಕೂಡ ಮನವಿ ಮಾಡ್ತಾ ಇದ್ರು. ಅದರಲ್ಲೂ ಯಾರು ಬಹಳ ಸ್ವಲ್ಪ ವಿದ್ಯಾವಂತ, ಸ್ವಲ್ಪ ಇದು ತಿಳ್ಕೊಂಡಿರೋದು ಭಕ್ತರಂದ್ರೆ ಅವ್ರಿಗೆ ಹೋಗ್ಬೇಕು, ನೀವು ಹೋಗಿ ಪ್ರಚಾರ ಮಾಡ್ಬೇಕು. ನೀವು ಕೇವಲ ಇದು ಭಾರತಕ್ಕೋ ಇದು ನಮ್ಮ ಇದಕ್ಕೆ ಸೀಮಿತವಾದದಲ್ಲ, ಇದು ಪ್ರತಿಯೊಂದು ಜೀವಿಗೂ ಇದು ಕೊಡ್ಬೇಕಾದದ್ದು ಅಂತ ಅವರು ಪ್ರೋತ್ಸಾಹಿಸಿ ಅದನ್ನ ಪ್ರಯತ್ನ ಪಟ್ಟರು. ಸೊ ಅವರ ಇಚ್ಛೆಯಂತೆ ನಂತರ ಶ್ರೀಲ ಪ್ರಭುಪಾದರು ಇದನ್ನು ಅವರು ಭಾರತದಿಂದ ಹೊರಗೆ ಅವರು 1965ರಲ್ಲಿ ಒಂದು ಹಡಗಿನಲ್ಲಿ ಜಲದೂತ, ಒಂದು ಕಾರ್ಗೋ ಶಿಪ್, ಅದನ್ನ ಪ್ಯಾಸೆಂಜರ್ ಶಿಪ್ ಅಲ್ಲ, ಇನ್ನೊಂದು ಅಲ್ಲ, ಕಾರ್ಗೋ ಶಿಪ್. ಸೊ ಅದರಲ್ಲಿ ಅವರು ಸರಕಿನ ಹಡಗು. ಸೊ ಅದರಲ್ಲಿ ಅವರು ಹೋಗಿ ಅವರು ಪ್ರಚಾರವನ್ನು ಆರಂಭಿಸಿದ್ದಾರೆ. ಸೊ ಶ್ರೀಲ ಪ್ರಭುಪಾದರ ಬಗ್ಗೆನೆ ಬಹಳ ಕಡೆ ಹಲವು ಕಡೆ ಅವರ ಮುಂದೆ ಅವರ ಜನ್ಮವಾಗುತ್ತೆ ಅಂತ ಮುನ್ಸೂಚನೆ ಒಂದು ಹೇಳೋದು ಒಂದು ಮಾತು. ಭವಿಷ್ಯ ಪುರಾಣದಲ್ಲಿ ಒಂದು ಕಡೆ, ಭವಿಷ್ಯ ಪುರಾಣ ಅಲ್ಲ, ಯಾವ್ದು ಗಂಗಾದೇವಿಯನ್ನು ಉದ್ದೇಶಿಸುತ್ತಾ ಶ್ರೀಕೃಷ್ಣ ಹೇಳೋದು, ಕಲಿಯುಗದಲ್ಲಿ ಈ ತರ 10,000 ವರ್ಷಗಳ ಕಾಲ ಒಂದು ಸತ್ಯಯುಗ ರೀತಿಯಲ್ಲಿ ಧರ್ಮ ಸ್ಥಾಪನೆ ಆಗುತ್ತೆ 5,000 ವರ್ಷಗಳ ನಂತರ. ಸೊ ಅದು ಶ್ರೀಲ ಪ್ರಭುಪಾದರ ಜನ್ಮಕ್ಕೆ ಅದು 5,000 ವರ್ಷಗಳು ಕರೆಕ್ಟ್ ಆಗಿ ಅದಕ್ಕೆ ಅನ್ವಯವಾಗುತ್ತೆ. ಸೊ ಎನಿವೆ, ಸೊ ಶ್ರೀ ಚೈತನ್ಯ ಮಹಾಪ್ರಭು ಅಲ್ಲಿ ಭಕ್ತರು ಅದನ್ನ ಶ್ರೀಲ ಪ್ರಭುಪಾದ ಜನನವನ್ನೇ ಆ ಸೂಚನೆ ಅಂತ ಅದು ಹೇಳ್ತಾರೆ. ಅದೇ ರೀತಿಯಲ್ಲಿ ಚೈತನ್ಯ ಮಹಾಪ್ರಭು ಕೂಡ ಶ್ರೀ ಚೈತನ್ಯ ಮಹಾಪ್ರಭು ಅವರಿಗೆ ಕೇಳಿದಾಗ, ನೀವು ಪ್ರಚಾರ ಮಾಡಿದ್ದು ಕೇವಲ ಒಂದು ರೀತಿಯಲ್ಲಿ ಚೈತನ್ಯ ಮಹಾಪ್ರಭು ದಕ್ಷಿಣ ಭಾರತಕ್ಕೆ ಬಂದರು, ಮತ್ತೆ ಉತ್ತರ ಭಾರತ ಮಾರ್ಗದ ಹೋದಾಗ ಬೃಂದಾವನ, ಜಾರಿಖಂಡ ಎಲ್ಲ ಪ್ರಚಾರ ಮಾಡಿದ್ರು. ಆದರೆ ಇದು ವಿಶ್ವದಲ್ಲಿ ಹೇಗೆ ಇದರ ಸಂದೇಶ ಹೋಗುತ್ತೆ. ಸೊ ಅವಾಗ ಚೈತನ್ಯ ಮಹಾಪ್ರಭು ಹೇಳೋದು, ಮೋರ ಸೇನಾಪತಿ ಭಕ್ತ, ನನ್ನ ಭಕ್ತರಲ್ಲಿ ಒಬ್ಬ ತುಂಬಾ ಮುಖ್ಯವಾದ ವ್ಯಕ್ತಿ ಸೇನಾಪತಿ ಭಕ್ತ. ಹೀಗೆ ಒಂದು ಎಷ್ಟೋ ಇವರಿರ್ತಾರೆ, ಸೋಲ್ಜರ್ಸ್ ಇರ್ತಾರೆ, ಅದರಲ್ಲಿ ಅದ್ರ ಕಮಾಂಡರ್ ಅಂತ ಇರ್ತಾರೆ, ಸೇನಾಧಿಪತಿ ಅಂತ. ಸೊ ಅದೇ ರೀತಿಯಲ್ಲಿ ಅವ್ರ ಭಕ್ತರಲ್ಲಿ ಸೇನಾಧಿಪತಿ. ಸೊ ಅವ್ರು ಬಂದು ಅವ್ರು ಪ್ರಚಾರ ಮಾಡ್ತಾರೆ ಅಂತ ಹೇಳಿ. ಸೊ ಶ್ರೀಲ ಪ್ರಭುಪಾದರ ಬಗ್ಗೆ ಇದು ಶ್ರೀಲ ಪ್ರಭುಪಾದರನ್ನೇ ಇದು ಸೂಚಿಸುತ್ತೆ. ನಂತರ ಇತ್ತೀಚೆಗೆ ಕೂಡ ಶ್ರೀಲ ಪ್ರಭುಪಾದರ ಗುರುಗಳು, ಅವರ ಗುರುಗಳು ಭಕ್ತಿ ವಿನೋದ್ ಠಾಕೂರ್ ಅವರು ಕೂಡ ಅವರೊಂದು ಕೃತಿಯಲ್ಲಿ, ಆ ಕೃತಿ ಇದೆ, ಈಗಲೂ ಕೂಡ ಕೃತಿ ಇದೆ, ಲೈಫ್ ಅಂಡ್ ಪ್ರಿಸೆಪ್ಟ್ಸ್ ಆಫ್ ಲಾರ್ಡ್ ಚೈತನ್ಯ. ಅದರಲ್ಲಿ ಮುನ್ನುಡಿಯಲ್ಲಿ ಅವರು ಹೇಳೋದು, ವೆರಿ ಸೂನ್ ದೇರ್ ವಿಲ್ ಬಿ ಪರ್ಸನಾಲಿಟಿ ಹೂ ವಿಲ್ ಪ್ರೀಚ್ ದ ಕಲ್ಟ್ ಆಫ್ ಶ್ರೀ ಚೈತನ್ಯ ಮಹಾಪ್ರಭು ಆಲ್ ಓವರ್ ದ ವರ್ಲ್ಡ್. ಬಹಳ ಸದ್ಯದಲ್ಲೇ ಒಬ್ಬ ಮಹಾನ್ ವ್ಯಕ್ತಿ ಬಂದು ಈ ಚೈತನ್ಯ ಮಹಾಪ್ರಭು ಸಂದೇಶ, ಗೀತಾ ಪ್ರಚಾರವನ್ನು ವಿಶ್ವಾದ್ಯಂತ ಮಾಡ್ತಾರೆ. ಹೀಗೆ ಶ್ರೀಲ ಪ್ರಭುಪಾದರ ಬಗ್ಗೆ ಭವಿಷ್ಯವಾಣಿ ಇದೆ. ಶ್ರೀಲ ಪ್ರಭುಪಾದರ ಬಗ್ಗೆನೂ ಕೂಡ ಮೊದಲಿಗೆ ಅವರ ಒಂದು ಜನ್ಮ ಕುಂಡಲಿ ನೋಡಿದಾಗ ಅಲ್ಲಿ ಹೇಳ್ತಾರೆ, ಯಾರೊಬ್ಬರು ಜ್ಯೋತಿಷ್ಯರು ಹೇಳಿದ್ದು, ಇವನು 70 ವರ್ಷದ ನಂತರ ಇವರು ಈ ಸಮುದ್ರ ಗಡಿಯನ್ನು ದಾಟಿ 108 ದೇವಸ್ಥಾನಗಳನ್ನ ಸ್ಥಾಪಿಸುತ್ತಾರೆ.
ಸೊ ಶಿಲಾ ಪ್ರಭುಪಾದರು ಅದೇ ರೀತಿಯಲ್ಲಿ ಅವರು 108 ಕೇಂದ್ರ ಸ್ಥಾಪನೆ ಕೃಷ್ಣ ಮಂದಿರಗಳನ್ನು ವಿಶ್ವಾದ್ಯಂತ ಸ್ಥಾಪನೆ ಮಾಡಿದರು. ಸೊ ಸಾಮಾನ್ಯ ವ್ಯಕ್ತಿ ಅಲ್ಲ ಆಚಾರ್ಯ ಅಂದ್ರೆ ಭಗವದ್ಗೀತೆ ಹೇಳೋದು ಆಚಾರ್ಯ ಮಾಂ ವಿಜಾನ್ಯ. ಆಚಾರ್ಯನಂದ್ರೆ ನನ್ನನ್ನು ಹೇಗೆ ನೋಡ್ತೀರಾ, ನನಗೆ ಹೇಗೆ ಗೌರವಿಸ್ತೀರಾ ಅದೇ ರೀತಿಯಲ್ಲಿ ಗೌರವಿಸಬೇಕು. ಇನ್ನ ಪ್ರಭುಪಾದ ಹೇಳ್ತಾರೆ ವರ್ಷಿಪರ್ ಗಾಡ್ ಅಂಡ್ ವರ್ಷಿಪಬಲ್ ಗಾಡ್. ಸೊ ಭಗವಂತನು ಪರಮಪುರುಷ, ದೇವೋತ್ತಮ ಪರಮಪುರುಷ, ಕೃಷ್ಣನು ಸರ್ವ ಆರಾಧಕ. ಸೊ ಆರಾಧಕರಲ್ಲಿ ಉನ್ನತವಾದ ಆಚಾರ್ಯ. ಸೊ ಅವರು ಕೂಡ ಅವರ ಸೇವಕರು, ಆದ್ರೆ ಅವರು ಕೂಡ ನಮಗೆ ಆರಾಧನೆ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ. ಸೊ ಅವರ ಕೃಪೆಯಿಂದ ನಮಗೆ ಭಗವಂತನ ಕೃಪೆ ಸಾಧ್ಯವಾಗುತ್ತೆ. ಸೊ ಸಂಸ್ಥಾಪಕ ಆಚಾರ್ಯರಾಗಿ ಹೇಳ್ತಾರೆ, ಅವರ ಪಾತ್ರದಲ್ಲಿ ಅವರು ನಮಗೆ ಆ ನಿಯಮಗಳನ್ನು ಕೊಡ್ತಾರೆ. ಹೀಗೆ ಶಿಲಾ ಪ್ರಭುಪಾದರ ಈ ಸಂಸ್ಥೆಯನ್ನು ನಮಗೆ ಕನಿಷ್ಠ 16 ಸುತ್ತು ಜಪಿಸಬೇಕು, ಮತ್ತೆ ಏನೇನು ಕ್ರಮಗಳನ್ನ ಪಾಲನೆ ಮಾಡಬೇಕು, ನಿಯಮಗಳ ಪಾಲನೆ ಮಾಡಬೇಕು. ಆರತಿಗಳು, ಆ ಒಂದು ಕವನಗಳು, ಆ ಪುಸ್ತಕಗಳು ಮುಖ್ಯವಾಗಿ ಆ ಗ್ರಂಥಗಳು. ಸೊ ವೇದವ್ಯಾಸರು ಕೊಟ್ಟ ಗ್ರಂಥಗಳಿದೆ. ಸೊ ಅದನ್ನು ನಮಗೆ ಈ ಸದ್ಯ ಕಾಲದಲ್ಲಿ ನಾವು ಅಭ್ಯಾಸ ಮಾಡೋಕ್ಕೆ ನಮಗೆ ಅದನ್ನ ಅಪ್ಲಿಕೇಶನ್ ಅದನ್ನು ಕೊಡ್ತಾರೆ. ಸೊ ಅವರ ಪುಸ್ತಕಗಳು, ಅವರ ಗ್ರಂಥಗಳು ತುಂಬಾ ಮುಖ್ಯವಾಗುತ್ತೆ. ಸೊ ಶಿಲಾ ಪ್ರಭುಪಾದ ಹೇಳಿದ್ರು, ಈ ಗ್ರಂಥಗಳು 10,000 ವರ್ಷಗಳ ಕಾಲವು ಇದು ಕಾನೂನು ಪುಸ್ತಕಗಳಾಗಿರ್ತವೆ ಅಂತ ಹೇಳ್ತಾರೆ. ಮೈ ಬುಕ್ಸ್ ವಿಲ್ ಲಾ ಬುಕ್ಸ್ ಫಾರ್ 10,000 years. ಸೊ ಈ ರೀತಿ ಸಂಸ್ಥಾಪಕ ಆಚಾರ್ಯರು ಅಂದ್ರೆ ಬರ್ತಾರೆ, ಬಹಳ ಜನ ಗುರುಗಳು ಆಚಾರ್ಯರು ಬರ್ತಾರೆ. ಆದರೆ ಸಂಸ್ಥಾಪಕ ಆಚಾರ್ಯರು ಅಂದ್ರೆ ಅವರದ್ದು ಒಂದು ವಿಶೇಷ ಸ್ಥಾನ. ಆ ವಿಶೇಷ ಸ್ಥಾನದಲ್ಲಿ ಅವರ ಗ್ರಂಥಗಳ ವಿಶೇಷ ಮಹತ್ವ ಇರುತ್ತೆ. ಅವರು ಕೊಟ್ಟ ನಿಯಮಗಳು, ಅದು ಹೇಗೆ ನಾವು ಕಾರ್ಯಗತ ಮಾಡೋದು, ಕಲಿಯುಗದಲ್ಲಿ ಹರಿನಾಮ ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು ಅದನ್ನು ಕೊಡೋ ಒಂದು ಇದು ಅವರು ಅಪ್ಲಿಕೇಶನ್. ಮತ್ತೆ ಹೇಳ್ತಾರೆ, ನಮಗೆ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗೋ ಇದು ಕೂಡ ಆ ಹೊಣೆಗಾರಿಕೆ ಅವರಿಗಿರುತ್ತೆ. ಸೊ ಮಧ್ವಾಚಾರ್ಯರು ಪರಂಪರೆಯಲ್ಲಿ ಅವರು ಆ ಸ್ಥಾನವನ್ನು ಪಡಿತಾರೆ. ಶ್ರೀರಾಮಾನುಚಾರ್ಯರು ಆ ಸ್ಥಾನವನ್ನು ಪಡಿತಾರೆ. ಹಾಗೆ ಈಗ ನಮಗೆ ನಮ್ಮ ಈ ಸಮಯಕ್ಕೆ ಶಿಲಾ ಪ್ರಭುಪಾದ ಅವ್ರು ಹೇಳಿದ್ದು, ಈಗ 16 ಸುತ್ತು ಜಪ ಮತ್ತೆ ಅವ್ರು ಕೊಟ್ಟ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ರೆ ಖಂಡಿತವಾಗಿ ಅವರು ತಮ್ಮ ಶಿಷ್ಯರನ್ನು, ತಮ್ಮ ಅನುಯಾಯಿಗಳನ್ನು ಅವರು ಭಗವದ್ಧಾಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಸೊ ಈ ಒಂದು ಹೊಣೆಗಾರಿಕೆ ಸಂಸ್ಥಾಪಕ ಆಚಾರ್ಯ ಅಂದ್ರೆ ಇದು ಕೂಡ ಅವರಿಗೆ ಅದು ಸೇರುತ್ತೆ. ಸೊ ಅಫ್ಕೋರ್ಸ್ ನಮಗೆ ಬೇರೆ ಗುರುಗಳು, ಆಚಾರ್ಯರು, ಭಕ್ತರು ನಮಗೆ ಆ ನಿಯಮಗಳ ಪಾಲನೆ ಮಾಡೋ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಮತ್ತೆ ಅವರ ಒಂದು ಅನುಭವದಿಂದ ನಮ್ಗೆ ಯಾರಿಗೆ ಮಾರ್ಗದರ್ಶನ ಕೊಡ್ತಾರೆ. ಆ ರೀತಿ ಒಂದು ನಮ್ಗೆ ಅವರ ಆಶ್ರಯದಲ್ಲಿ ಭಕ್ತಿ ಮಾಡಕ್ಕೆ ಶಿಲಾ ಪ್ರಭುಪಾದ ನಿಯಮಗಳ ಪಾಲನೆ ಸುಲಭ ಆಗುತ್ತೆ. ಸೊ ಹಾಗೆ ಆದರೆ ಆ ಒಂದು ಇದು ಆ ನಿಯಮಗಳು, ಆ ಒಂದು ಕಟ್ಟುನಿಟ್ಟು ಅದು ಆ ಸಂಸ್ಥಾಪಕ ಆಚಾರ್ಯರಿಗೆ ಸೇರುವಂಥದ್ದು. ಸೊ ಶಿಲಾ ಪ್ರಭುಪಾದರು ನಾವು ಕೇಳಿದ ಹಾಗೆ ಮೊದಲಿಗೆ ಅವರು ಪ್ರಯತ್ನ ಇತ್ತು ಅವ್ರದ್ದು, ಭಾರತದಲ್ಲಿ ಅವರ ಬಹಳಷ್ಟು ಪ್ರಯತ್ನ ಇತ್ತು. ಆದರೆ ಅವರು ಭಗವಂತನ ಇಚ್ಛೆಯಿಂದ ಒಂದು ಗೃಹಸ್ಥ ಜೀವನದಲ್ಲಿದ್ದರು. ಹಾಗಾಗಿ ಅವರು ಗೃಹಸ್ಥ ಜೀವನ ನಡೆಸ್ತಾನೂ ಅವರ ಪ್ರಯತ್ನ ನಡೀತಾ ಇತ್ತು. ಸೊ ಕಾಲ ಸಮಯದಲ್ಲಿ ಅವರು ಗೃಹಸ್ಥ ಜೀವನದಿಂದ ವನಪ್ರಸ್ಥ ಜೀವನ ಸ್ವೀಕರಿಸಿದ್ರು, ನಂತರ ಸನ್ಯಾಸವನ್ನು ಸ್ವೀಕರಿಸಿದ್ರು. ಸೊ ನಂತರ ಅವರು ಇಲ್ಲಿ ಝಾನ್ಸಿ ಅಲ್ಲಿ ಒಂದು ಕೇಂದ್ರವನ್ನು ಸ್ಥಾಪಿಸಿ ಅಲ್ಲಿ ಪ್ರಯತ್ನ ಪಟ್ಟದ್ದು. ಅಲ್ಲಿ ಝಾನ್ಸಿಯ ಕೇಂದ್ರದಲ್ಲಿ ಏನೋ ಒಂದು ಅಡಚಣೆಗಳು ಬಂತು. ಮತ್ತೆ ಆಚಾರ್ಯರು ಅದನ್ನು ಬಿಟ್ಟು ವೃಂದಾವನದಲ್ಲಿ ಹೋಗಿ ರಾಧಾ ದಾಮೋದರ ದೇವಸ್ಥಾನ. ಸೊ ಅಲ್ಲಿ ಪ್ರಭುಪಾದರು ಈ ಪುಸ್ತಕಗಳನ್ನು ಇನ್ನ ಬರೀಲಿಕ್ಕೆ ಇನ್ನ ಹೆಚ್ಚಾಗಿ ಈ ಗ್ರಂಥಗಳ ಅಧ್ಯಯನ ಇನ್ನ ಹೆಚ್ಚಾಗೋ, ಮತ್ತೆ ಅಲ್ಲಿರೋ ಆಚಾರ್ಯರು ಸ್ವರೂಪ ಗೋಸ್ವಾಮಿ ಅವರೆಲ್ಲ ಇದ್ದದ್ದು. ಸೊ ಅವರಿಗೆ ಪ್ರಾರ್ಥನೆ ಮಾಡ್ತಾ ಅವರು ಇನ್ನ ತಯಾರಾಗಿತ್ತು. ನಂತರ ಅವರು ಮೊದಲಿಗೆ ಅವರಿಗೆ ಅವಕಾಶ ಸಿಕ್ಕಿದ್ದು 1961ರಲ್ಲಿ ಜಪಾನ್ಗೆ ಹೋಗ್ಬಿಟ್ಟು. ಜಪಾನಲ್ಲಿ ಒಂದು ವರ್ಲ್ಡ್ ರಿಲಿಜನ್ಸ್ ಎಲ್ಲ ವಿಶ್ವ ಧರ್ಮಗಳ ಒಂದು ಒಕ್ಕೂಟ ಏನೋ ಒಂದು ನಡೀತಾ ಇತ್ತು ಸಭೆ. ಸೊ ಶಿಲಾ ಪ್ರಭುಪಾದರು ಅಲ್ಲಿಗೆ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ ಪ್ರಭುಪಾದ. ಅಲ್ಲಿ ಹೋದಾಗ ಅಲ್ಲಿ ಪುಸ್ತಕದ ಭಾಗವತದಿಂದ ಇದರ ಸಾರಾಂಶವನ್ನು ನಾನು ಅವರ ಮುಂದೆ ಹೇಳ್ತೇನೆ, ಮತ್ತೆ ಅವರ ಒಂದು ಸಹಕಾರದಿಂದ ನಾನು ಪ್ರಚಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಅಲ್ಲಿರುವ ಜಪಾನಿನ ಇವರು ಕೂಡ ಆಯ್ತು, ನೀವು ಬನ್ನಿ, ನೀವು ಬಂದರೆ ನಾವು ನಿಮ್ಗೆ ಸಹಕಾರ ಕೊಡ್ತೇವೆ ಸ್ವತಃ ಹೇಳಿರ್ತಾರೆ. ಆದ್ರೆ ಅಲ್ಲಿ ಹೋಗ್ಲಿಕ್ಕೆ ಅವರಿಗೆ ಇದು ಬೇಕು, ಏನ್ ಬೇಕು, ಸ್ವಲ್ಪ ಹೋಗೋ ಹಣ ಬೇಕು, ಮತ್ತೆ ಸರ್ಕಾರದಿಂದ ಬೇರೆ ಬೇರೆ ಪರ್ಮಿಷನ್ಗಳೆಲ್ಲ ಬೇಕು ಹೇಳ್ತಾರೆ. ಪ್ರಭುಪಾದ ಮುಖ್ಯವಾಗಿ ಹಣ ಇರಲಿಲ್ಲ ಅವ್ರಿಗೆ. ಇಲ್ಲಿಂದ ಜಪಾನ್ಗೆ ಹೋಗ್ಲಿಕ್ಕೆ ಕೂಡ ಅವ್ರಿಗೆ ಆ ಸಮಯಕ್ಕೆ, ಯಾಕಂದ್ರೆ ಅವರು ಗೃಹಸ್ಥ ಜೀವನದಿಂದ ನಿವೃತ್ತರಾಗಿ ವನಪ್ರಸ್ಥ ಸನ್ಯಾಸದಲ್ಲಿದ್ದಾರೆ ಅವರು. ಸೊ ಅವ್ರ ಹತ್ರ ಹಣ ಇರ್ಲಿಲ್ಲ. ಸೊ ಅವ್ರು ಕೇಳಿದ್ರು, ಸರ್ಕಾರಕ್ಕೆ ಅವ್ರು ಪತ್ರ ಬರೆದ್ರು, ಆದ್ರೆ ಅವ್ರಿಗೆ ಬರ್ಲಿಲ್ಲ, ಅವ್ರಿಗೆ ಬೆಂಬಲ ಬರಲಿಲ್ಲ.
ಸೊ ನಂತರ ಇನ್ನ ಕೆಲವು ವರ್ಷಗಳ ನಂತರ ಶಿಲ ಪ್ರಭುಪಾದರಿಗೆ ಮತ್ತೆ ಅವಕಾಶ ಸಿಗುತ್ತೆ ಅಮೇರಿಕೆ, ಅಲ್ಲಿ ಒಂದು ಹಡಗಿನಲ್ಲಿ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಇತ್ತು ಅವಾಗ ಎಲ್ಲ ಇತ್ತು, ವಿಮಾನ ಇತ್ತು, ಇನ್ನೊಂದು ಇತ್ತು. ಆದ್ರೆ ಪ್ರಭುಪಾದರಿಗೆ ಅಷ್ಟೊಂದು ಇದಿರ್ಲಿಲ್ಲ, ಆರ್ಥಿಕವಾದ ಒಂದು ಬೆಂಬಲ ಇರಲಿಲ್ಲ. ಸೊ ಅವರಿಗೆ ಇದು ಹಡಗಿನಲ್ಲಿ ಹೋಗೋಕ್ಕೆ ಅವ್ರಿಗೆ ಸುಮತಿ ಮೊರಾರ್ಜಿ ಅಂತ ಒಬ್ಬರು ಮಹಿಳೆ, ಒಬ್ಬರು ಮಾತಾಜಿ, ಸಿಂಧ್ಯಾ ಸ್ಟೀಮ್ಶಿಪ್ ಕಂಪನಿ, ಅವರು ಒಂದು ಅವಕಾಶ ಮಾಡಿಕೊಡ್ತಾರೆ. ಮತ್ತೆ ಗೋಪಾಲ್ ಅಗರ್ವಾಲ್ ಅಂತ ಯಾರೋ ಒಬ್ರು, ಅವರು ಅದಕ್ಕೆ ಯಾವಾಗ ಬೇಕಿತ್ತು, ಯಾರು ಸ್ಪಾನ್ಸರ್ ಮಾಡ್ತಾರಾ ಅಂತೆಲ್ಲ ಇರ್ಬೇಕು, ಅದು ಇದು ಇತ್ತು. ಸೊ ಹಾಗಾಗಿ ಅಲ್ಲಿ ಅವರು ಅವರಿಗೆ ಪ್ರಭುಪಾದರಿಗೆ ನೀವು ಬನ್ನಿ, ನಮ್ಮ ಮನೆಯಲ್ಲಿ ಇರ್ಬೋದು, ಸೊ ಆ ರೀತಿಯ ಒಂದು ಪತ್ರವನ್ನು ಕೊಟ್ಟು ವೀಸಾ ಇದೆಲ್ಲ ಸಿಗೋದು ಪ್ರಭುಪಾದ. ಸೊ ನಂತರ ಪ್ರಭುಪಾದರು ಅಲ್ಲಿ ಹೋದ್ಮೇಲೂ ಎಲ್ಲವೂ ಕೂಡ ಇನ್ಯಾರು ಅವ್ರಿಗೆ ಆತರ ಸಹಾಯ ಬೆಂಬಲ, 1 ವರ್ಷದ ಕಾಲ ಶ್ರೀಲ ಪ್ರಭುಪಾದರ ಶ್ರಮ. ಬಹಳ ಸಮಯ ಪ್ರಭುಪಾದರು ಮತ್ತೆ ವಾಪಸ್ ಬರ್ಬೇಕಾಗುತ್ತೇನೋ ಅಂತ ಒಂದು ಇದರಲ್ಲೂ ಕೂಡ ಇರ್ತಾರೆ. ಆದರೆ ಕೊನೆ ಕೃಷ್ಣ ಇಚ್ಛೆ, ಅವರ ಅಲ್ಲಿ ಅಮೆರಿಕನ್ ಯುವಕರು ಕೆಲವು ಜನ ಆ ಸಂದೇಶವನ್ನು ಸ್ವಲ್ಪ ತೀವ್ರವಾಗಿ ತಗೊಂಡು ಅವರು ಮತ್ತೆ ಅವ್ರ ಶಿಷ್ಯರಾಗಿ ಮತ್ತೆ ಅವರು ಇನ್ನೊಂದು ಕೇಂದ್ರ ಸ್ಥಾಪನೆ ಮಾಡ್ತಾರೆ. ಮೊದಲು ಆಚಾರ್ಯರು ಸ್ಥಾಪನೆ ಮಾಡಿದ ನ್ಯೂಯಾರ್ಕ್ ನಲ್ಲಿ, ನಂತರ ಅವ್ರ ಶಿಷ್ಯರೇ ಹೋಗಿ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಕೇಂದ್ರ. ಶ್ರೀಲ ಪ್ರಭುಪಾದರು 2-3 ಕೇಂದ್ರಗಳಿರುತ್ತೆ ಅಷ್ಟೇ. ಸೊ ಇದರ ಮಧ್ಯೆ ಅವ್ರಿಗೆ ಪ್ರಯಾಣ ಮಾಡ್ತಾ ಅವ್ರಿಗೆ ಇದು ಕೊಡ್ತಾ ಇರ್ತಾರೆ, ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಮತ್ತೆ ಅವ್ರಿಗೆ ಮೊದಲಿಗೆ ಹೇಗೆ ಅವರು ಮೊದಲ ಬಾರಿ ಹಡಗಿನಲ್ಲಿ ಹೋದಾಗ ಅವ್ರಿಗೆ ಹೃದಯಾಘಾತ ಆಗಿರುತ್ತೆ, ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಅದೇ ರೀತಿಯಲ್ಲಿ ಮತ್ತೊಮ್ಮೆ ಆಗುತ್ತೆ ಶ್ರೀಲ ಪ್ರಭುಪಾದ. ಸೊ ಅದರ ನಂತರ ಶ್ರೀಲ ಪ್ರಭುಪಾದರು ಮತ್ತೆ ಭಾರತಕ್ಕೆ ಸ್ವಲ್ಪ ಸಮಯಕ್ಕೆ ಬಂದು ಅವರ ಆರೋಗ್ಯವನ್ನು ಚೇತರಿಸಿಕೊಂಡು ಮತ್ತೆ ಹೋಗ್ತಾರೆ. ಸೊ ಮೊದಲು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾರೆ, ಅವ್ರ ಶಿಷ್ಯರು ಹೇಳ್ತಾರೆ, ಶ್ರೀಲ ಪ್ರಭುಪಾದರು ಒಂದು ಗ್ಲೋಬ್ ಇಟ್ಕೊಂಡಿದ್ರು, ಒಂದು ಭೂಮಿಯ ಭೂಲೋಕದ ನಾವು ಗ್ಲೋಬ್ ಅಂತ ಹೇಳ್ತೇವೆ. ನಾವು ಏನ್ ಹೇಳ್ತೇವೆ ಅದಕ್ಕೆ ಕನ್ನಡದಲ್ಲಿ? ಅದ್ರೆಲ್ಲ ಎಲ್ಲ ಮ್ಯಾಪ್ ಅಲ್ಲಿ ನಾವು ಇದು ಭಾರತ, ಇದು ಅಮೆರಿಕ, ಇದು ಆಸ್ಟ್ರೇಲಿಯಾ, ಇದು ಆಫ್ರಿಕಾ, ಇದು ಜಪಾನ್, ಈ ತರ. ಸೊ ಅವರು ಅದರ ಗ್ಲೋಬ್, ಒಂದು ಚಿಕ್ಕ ಗ್ಲೋಬ್ ಇಟ್ಕೊಂಡು ಅಲ್ಲಿ ಅವ್ರು ಹೇಳ್ತಾ ಇದ್ರು ಶಿಷ್ಯರಿಗೆ, ನೀವು ಇಲ್ಲಿ ಹೋಗ್ಬೇಕು, ಇಲ್ಲೋಗಿ ನೀವು ಪ್ರಚಾರ ಮಾಡ್ಬೇಕು, ನಾವು ಇಲ್ಲೋಗಿ ಕೇಂದ್ರ ಸ್ಟಾರ್ಟ್ ಮಾಡ್ಬೇಕು. ಇನ್ನ ಯಾವ್ದು ಸ್ಟಾರ್ಟ್ ಆಗಿಲ್ಲ, ಆದ್ರೆ ಪ್ರಭುಪಾದರ ದೂರಾಲೋಚನೆ ಅವರು. ಸೊ ನಂತರ ಹಾಗೆ ಶ್ರೀಲ ಪ್ರಭುಪಾದರು ಮೊದಲಿಗೆ 4-5 ಕೇಂದ್ರಗಳು ಅಲ್ಲೇ ಸ್ಟಾರ್ಟ್ ಮಾಡ್ತಾರೆ, ಅಮೆರಿಕೆಯಲ್ಲಿ, ಕೆನಡಾ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅವ್ರ ಶಿಷ್ಯರು. ನಂತರ 3 ದಂಪತಿಗಳು ಇಂಗ್ಲೆಂಡ್ ನಲ್ಲಿ ಶುರು ಮಾಡ್ತಾರೆ, ಲಂಡನ್ ನಲ್ಲಿ. ಸೊ ಎಲ್ಲ ಪ್ರತಿ ಹೇಗೆ ಪ್ರಭುಪಾದರು ಕಷ್ಟಪಟ್ಟರು ಅದೇ ರೀತಿ ಅವ್ರ ಶಿಷ್ಯರು ಕೂಡ ಕಷ್ಟಪಟ್ಟರು. ಆದ್ರೆ ಪ್ರಭುಪಾದರ ಒಂದು ಉದಾಹರಣೆ ಇತ್ತು. ಆಚಾರ್ಯರಂದ್ರೆ ಅವರು ಕೇವಲ ಪ್ರಚಾರ ಮಾಡೋದಲ್ಲ, ಅವರು ಆಚರಿಸ್ತಾರೆ. ಸೊ ಹಾಗೆ ಆಚಾರ್ಯರು ಕೂಡ ಅವ್ರ ಶಿಷ್ಯರಿಗೆ ಹೇಳಿದ್ದು, ನೀವು ಪ್ರಚಾರ ಮಾಡಿ, ಈ ತರ ಹೋಗಿ ಕೇಂದ್ರಗಳು ಶುರು ಮಾಡಿ, ಕೃಷ್ಣ ಪ್ರಜ್ಞೆನ ಹರಡಿ. ಆದ್ರೆ ಪ್ರಭುಪಾದರೇ ಖುದ್ದಾಗಿ. ಸೊ ಪ್ರಭುಪಾದರಿಗೆ ನಂತರ ಅವರು ಇಂಗ್ಲೆಂಡಿಗೆ, ಬ್ರಿಟನ್ ಅಲ್ಲಿ ಹೋದಾಗ ಅಲ್ಲಿ ಕೇಳ್ತಾರ ಪತ್ರಕರ್ತರು, ನೀವು ಯಾಕೆ ನಮ್ಮ ದೇಶಕ್ಕೆ ಬಂದ್ರಿ? ನೀವು ಸೊ ಏನ್ ನಮ್ಮಲ್ಲೇ ಇದೆ ಧರ್ಮ ಇದೆ, ಸೊ ನೀವ್ ಯಾಕೆ ಬರ್ಬೇಕಿದ್, ಏನ್ ಪ್ರಚಾರ ಮಾಡ್ಬೇಕು? ಶ್ರೀಲ ಪ್ರಭುಪಾದರು ಅಲ್ಲಿ ಅವ್ರಿಗೆ ಹೇಳಿದ್ದು, ಅವ್ರಿಗೆ ನೀವು ಎಲ್ಲವನ್ನೂ ಭಾರತದಲ್ಲಿ ತಗೊಂಡು ಹೋಗ್ಬಿಡ್ರಿ, ಭಾರತಕ್ಕೆ ಬಂದು ಎಲ್ಲ ನೀವು ವಜ್ರ ವೈಡೂರ್ಯ ಇನ್ನ ಏನೇನ್ ಇಲ್ಲಿ ಸಂಪತ್ತು ಎಲ್ಲವನ್ನು ಒಳ್ಳೆ ಹೊಡೆದು ಹೋದ್ರಿ, ಆದ್ರೆ ಒಂದು ತುಂಬಾ ಮುಖ್ಯವಾದ ಇದನ್ನು ಬಿಟ್ಬಿಟ್ಟು ಹೋಗ್ಬಿಟ್ರಿ. ಸೊ ನಾನು ಅದನ್ನು ಕೊಡಕ್ ಬಂದಿದ್ದೆ ನಿಮ್ಗೆ. ಎಲ್ಲದಕ್ಕಿಂತ ಅಮೂಲ್ಯವಾದದಂದ್ರೆ ಕೃಷ್ಣ ಪ್ರಜ್ಞೆ. ಎಲ್ಲವೂ ಕೂಡ ಹೋಗ್ಬಿಡುತ್ತೆ ಕಾಲ ಸಮಯದಲ್ಲಿ. ನಾವು ಪಡೆದ ಎಲ್ಲ ಭೌತಿಕ ವಸ್ತುಗಳು, ಭೌತಿಕ ಜ್ಞಾನ, ಭೌತಿಕ ಸಂಪತ್ತು, ಭೌತಿಕ ಕೀರ್ತಿ ಎಲ್ಲವೂ ಕೂಡ ನಾಶ ಆಗಿರುತ್ತೆ. ಆದ್ರೆ ಯಾವುದು ನಮ್ಮ ಜೊತೆಗೆ ಇರುತ್ತೆ ಅಂದ್ರೆ ನಮ್ಮ ಕೃಷ್ಣ ಪ್ರಜ್ಞೆ. ಇದೊಂದೇ ನಮ್ಮ ಜೊತೆಗೆ ಜನ್ಮಕ್ಕೆ ನಮಗೆ ಮುಂದುವರೆಯೋದು, ಮತ್ತೆ ಇದೇ ನಮ್ಮ ಶಾಶ್ವತವಾದ ಆಸ್ತಿ. ಇನ್ಯಾವುದು ನಮ್ಮ ಆಸ್ತಿ ಇಲ್ಲ. ಸೊ ಶ್ರೀಲ ಪ್ರಭುಪಾದರು ಅವ್ರು ಹೇಳಿದ್ದು, ನಾನು ಇದನ್ನು ನಿಮಗೆ ಕೊಡಕ್ ಬಂದಿದ್ದೇನೆ, ಸೊ ನೀವು ಇದನ್ನು ಮರ್ತು ಬಿಟ್ರಿ. ತುಂಬಾ ಅಮೂಲ್ಯವಾದ ಭಾರತದ ವಸ್ತು ಅಂದ್ರೆ ಕೃಷ್ಣನ ಭಕ್ತಿ, ವೈದಿಕ ಸಾಹಿತ್ಯ. ಸೊ ಅದರ ಒಂದು ಸರಿಯಾದ ಗ್ರಹಣೆಯಿಂದ, ಅದರ ಸರಿಯಾದ ಅಭ್ಯಾಸದಿಂದ ನಾವು ಭಗವಂತನ ಸಂಪರ್ಕ ಬೆಳೆಸೋದು, ಪ್ರೇಮ ಭಕ್ತಿಯನ್ನು ಗಳಿಸೋದು. ಸೊ ಇದನ್ನು ನಾನು ಕೊಡ್ಲಿಕ್ಕೆ ಬಂದಿದ್ದೆ. ಸೊ ಹೀಗೆ ಶ್ರೀಲ ಪ್ರಭುಪಾದರು. ಸೊ ಪ್ರಭುಪಾದರಿಗೆಲ್ಲೂ ಕೂಡ ಪ್ರಭುಪಾದ ಹೋದ್ರು. ಪ್ರಭುಪಾದರೆ ಹೇಳ್ತಾರೆ, ಸೊ ಜನರು ನಮ್ಮನ್ನು ಆಹ್ವಾನಿಸ್ತಾರೆ ಅಂತಲ್ಲ, ನಾವು ಹೋಗಿ ಪ್ರಚಾರ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ರಷ್ಯಾ ಅವಾಗ ಕೋಮುವಾದ ಸಮಯ, ಸೊ ಕಮ್ಯುನಿಸ್ಟ್. ಸೊ ಅಲ್ಲಿ ಧರ್ಮವನ್ನು ಒಪ್ಪೋದಿಲ್ಲ. ಸೊ ಹಾಗೆ ಅವರು
ಶ್ರೀಲ ಪ್ರಭುಪಾದರಿಗೆ ಅಲ್ಲಿ ಬರ್ಲಿಕ್ಕೆ 2-3 ದಿವಸ ಏನೋ ಅನುಮತಿ ಕೊಡ್ತಾರೆ ಅಷ್ಟೇ. ಸೊ ಪ್ರಭುಪಾದರು ಆ ಸಮಯದಲ್ಲೂ ಅಲ್ಲಿ ಹೋದಾಗ್ಲೂ ಕೂಡ ಅಲ್ಲಿ ಕೂಡ ಏನಾದರೂ ಸ್ವಲ್ಪ ಜನನ ಉದ್ದೇಶಿಸಿ ಪ್ರವಚನ ಮಾಡೋಣ ಅಂದ್ರೆ ಅದಕ್ಕೂ ಅವಕಾಶ ಕೊಡಲಿಲ್ಲ ಅವರು. ಯಾರೋ ಒಬ್ರು ಕೊಟಾವ್ಸ್ಕಿ ಯಾರೋ ಪ್ರೊಫೆಸರ್ ಅವ್ರನ್ನ ಭೇಟಿ ಮಾಡಕ್ ಒಬ್ರು ಬಿಟ್ರು ಅಷ್ಟೇ. ಅದು ಬಿಟ್ರೆ ಇನ್ಯಾರಿಗೂ ಅಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಆ ದೇಶದಲ್ಲಿ. ಆದರೂ ಹೇಳ್ತಾರೆ, ಯಾರೋ ಶ್ರೀಲ ಪ್ರಭುಪಾದ ಶಿಷ್ಯರು ಅವ್ರು ಹೊರಗೋದಾಗೆ ಮತ್ತೆ ಅದ್ರ ಹೋದಾಗ ಯಾರೋ ಇಬ್ಬರು ಯುವಕರನ್ನು ಕಾಣ್ತಾರೆ. ಅದರಲ್ಲಿ ಯುವಕರಲ್ಲಿ ಒಬ್ಬರು ಅಂಬಾಸಿಡರ್, ಇಂಡಿಯನ್ ಅಂಬಾಸಿಡರ್ ಅವರ ಮಗ. ಸೊ ಅವರ ಸ್ನೇಹಿತ ರಷ್ಯಾ ಒಬ್ಬ ಯುವಕ. ಸೊ ಆ ಯುವಕನನ್ನು ಶ್ರೀಲ ಪ್ರಭುಪಾದರು ಕೆಲವೇ ಹೊತ್ತಿನಲ್ಲಿ ಅವರಿಗೆ ಕೃಷ್ಣ ಪ್ರಜ್ಞೆಯನ್ನು ಅವರಿಗೆ ಹೇಳಿ, ಕೃಷ್ಣ ಪ್ರಜ್ಞೆ ಪ್ರಚಾರ ಅವರಿಗೆ ಇದರ ಮಹತ್ವವನ್ನು ಹೇಳಿ ಅವರನ್ನು ಶಿಷ್ಯನಾಗಿ ಸ್ವೀಕರಿಸ್ತಾರೆ, ದೀಕ್ಷೆ ಕೂಡ ಕೊಡ್ತಾರೆ. ಸೊ ನಂತರ ಹೇಳ್ತಾರೆ, ಆ ವ್ಯಕ್ತಿ ಮೂಲಕ ರಷ್ಯಾದಲ್ಲಿ ಈಗ ಸಾವಿರಾರು ಲಕ್ಷಾಂತರ ಭಕ್ತರು ಈಗ ಆಯ್ತು. ಸೊ ಶ್ರೀಲ ಪ್ರಭುಪಾದರು ಹೋಗಿ ಅಲ್ಲಿ ಮೊದಲ ಬೀಜವನ್ನು ಬಿತ್ತಿದ್ದು, ಆ ಬೀಜವು ಮತ್ತೆ ಮರವಾಗಿ ಬೆಳೆದರು. ಸೊ ಅದೇ ರೀತಿ ಇನ್ನೊಂದು ಭಕ್ತರು ಇರ್ತಾರೆ, ಅವರು ಶ್ರೀಲ ಪ್ರಭುಪಾದರ ಜೊತೆಗೆ ಯಾವಾಗಲೂ ಪ್ರಭುಪಾದ ಎಲ್ಲೋದ್ರು ಕೂಡ ಅವರು ಕೂಡ ಅವ್ರ ಜೊತೆ ಪ್ರಯಾಣ ಮಾಡ್ತಾ ಇರ್ತಾರೆ. ಪ್ರಭುಪಾದ ಜೊತೆ ಇರಬೇಕು ಅಂತ. ಸೊ ಪ್ರಭುಪಾದರು ಹೇಳ್ತಾರೆ, ಇಲ್ಲ, ಸೊ ನನಗೆ ನಿಜವಾಗ್ಲೂ ನೀವು ಸೇವೆ ಮಾಡೋದು ಅಂದ್ರೆ ನನ್ನ ವಾಣಿ, ನನ್ನ ಆದೇಶವನ್ನು ಪಾಲನೆ ಮಾಡೋದು. ಸೊ ನನ್ನ ಜೊತೆ ಹತ್ತಿರದಲ್ಲಿದ್ರೆ ಓಕೆ, ಅದು ಒಳ್ಳೇದದು, ಶುದ್ಧ ಭಕ್ತರ ಸಂಘ. ಆದ್ರೆ ಇನ್ನ ಮುಖ್ಯವಂದ್ರೆ ಅವರ ಹೇಳಿದ ಸಂದೇಶವನ್ನು, ಅವ್ರು ಹೇಳಿದ ಇದನ್ನು ಪ್ರಚಾರ ಮಾಡ್ತಾರೆ. ಸೊ ನಂತರ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಅವರಿಗೆ, ಇನ್ನು ಈಸ್ಟ್ ಯುರೋಪ್ ಹೋಗ್ಬೇಕು. ಈಗ ರಷ್ಯಾ ಕುಮುವಾದ ಇದೆ, ಅದೇ ಅವರ ಒಂದು ಪ್ರಭಾವದಲ್ಲಿ ಐರೋಪ್ಯ ದೇಶಗಳು ಪೂರ್ವ ಭಾಗ ಎಲ್ಲ ಕಮ್ಯುನಿಸಂ ಇದೆ. ಸೊ ಶ್ರೀಲ ಪ್ರಭುಪಾದ ಅವ್ರಿಗೆ ಒಬ್ಬರು ಭಕ್ತ ಶಿಷ್ಯರಿಗೆ ವಿಶೇಷವಾಗಿ ಅವ್ರಿಗೆ ಆದೇಶ ಕೊಟ್ಟರು, ನೀನು ಅಲ್ಲಿ ಹೋಗಿ ಪ್ರಚಾರ ಮಾಡಿ. ಸೊ ಅವ್ರು ಹೇಳ್ತಾರೆ, ಇಲ್ಲ, ಅಲ್ಲಿ ಹೋಗಕ್ಕೆ ಅಲ್ಲಿ ಆಹಾರ ಸಿಗೋದಿಲ್ಲ, ಅಲ್ಲಿ ಸಸ್ಯಾಹಾರ ಇಲ್ಲ, ಎಲ್ಲ ಮಾಂಸವೇ ಅಲ್ಲಿ ಸಿಗೋದು. ಸೊ ಶ್ರೀಲ ಪ್ರಭುಪಾದ ಹೇಳ್ತಾರೆ, ತೊಂದರೆ ಇಲ್ಲ, ನೀನು ಮಾಂಸವನ್ನು ತಿಂದು ನೀನು ಪ್ರಚಾರ ಮಾಡ್ಲಿಲ್ಲ. ಅವ್ರ ಶಿಷ್ಯರು ಆ ರೀತಿಯಲ್ಲಿ ಮಾಡ್ಲಿಲ್ಲ. ಕೃಷ್ಣ ಕೃಪೆಯಿಂದ ಅಲ್ಲೂ ಕೂಡ ಅವ್ರಿಗೆ ಸಸ್ಯಾಹಾರದ ಇದು ಲಭ್ಯವಾಯಿತು. ಆದ್ರೆ ಶ್ರೀಲ ಪ್ರಭುಪಾದರು ಆ ರೀತಿ ಆ ವ್ಯಕ್ತಿಯನ್ನು ಕಳುಹಿಸಿತ್ತು. ಮತ್ತೆ ಹೇಳ್ತಾರೆ, ಶ್ರೀಲ ಪ್ರಭುಪಾದರು ದೇಹತ್ಯಾಗ ಮಾಡೋ ಮುಂಚೆ ಆ ಶಿಷ್ಯರು ಬರ್ತಾರೆ, ಬಂದು ಶ್ರೀಲ ಪ್ರಭುಪಾದ ಭೇಟಿ ಮಾಡಿದಾಗ ಪೂರ್ವ ಯುರೋಪ್ ದೇಶಗಳಲ್ಲಿ ಎಷ್ಟೋ ಭಾಷೆಗಳಿದೆ, 12 ಭಾಷೆಗಳ ಪುಸ್ತಕಗಳು ಅಲ್ಲಿ ಭಗವದ್ಗೀತೆ ಅವರು ಭಾಷಾಂತರಿಸಿದ್ದು, ಅದನ್ನು ಮುದ್ರಣ ಮಾಡಿದ್ದು, ಅದೆಲ್ಲ ತಂದು ತೋರಿಸ್ತಾರೆ. ಸೊ ಶ್ರೀಲ ಪ್ರಭುಪಾದರು ತುಂಬಾ ಸಂತೋಷ ಅವ್ರಿಗೆ. ಶ್ರೀಲ ಪ್ರಭುಪಾದ ಹೇಳ್ತಾರೆ, ಅಂದ್ರೆ ಪ್ರಚಾರಕ್ಕೆ ಪುಸ್ತಕಗಳು ಬೇಕು. ಶ್ರೀಲ ಪ್ರಭುಪಾದ ಗುರುಗಳು ಅವ್ರು ಹೇಳಿದ್ದು, ಇದು ಬೃಹತ್ ಮೃದಂಗ ಅಂತ ಹೇಳ್ತಾರೆ. ಪ್ರಿಂಟಿಂಗ್ ಪ್ರೆಸ್ ಪರ್ಟಿಕ್ಯುಲರ್ಲಿ ಅವರು ಅವ್ರ ಮಠದಲ್ಲೇ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತಂತೆ. ಈಗಲ್ಲ, ಶ್ರೀಲ ಪ್ರಭುಪಾದ ಗುರುಗಳ ಸಮಯ 120-130 ವರ್ಷಗಳ ಹಿಂದೆ. ಇದು ಮುಖ್ಯ ಕಾರ್ಯ ನಮ್ಮದು. ಭಗವಂತನ ಆರಾಧನೆ ಮಾಡ್ಬೇಕು, ಭಗವಂತನ ಭಕ್ತಿ ಮಾಡ್ತೀವಿ, ನಾವು ಚಟುವಟಿಕೆಗಳು ಕೀರ್ತನೆ ಮಾಡ್ತೇವೆ. ಆದರೆ ಮುಖ್ಯವಾಗಿ ಪ್ರಚಾರಕ್ಕೆ ಈಗ ನಮ್ಗೆ ಪುಸ್ತಕಗಳು ಅಗತ್ಯ ಇದೆ. ಸೊ ಅದಕ್ಕೆ ಮುದ್ರಣವಾದ ಪ್ರಿಂಟಿಂಗ್ ಪ್ರೆಸ್ ಇವಾಗ ನಮ್ಗೆ ಇರ್ಬೋದು, ನಮ್ಗೆ ಆನ್ಲೈನ್ ಅಲ್ಲಿ ಇದರ ರೀತಿಯಲ್ಲಿ ನಾವು ಈಗ ಬಂದಿರ್ಬೋದು. ಆದ್ರೆ ಇದಕ್ಕೆ ಹಿನ್ನೆಲೆ ಮುಂದೆ ನಮ್ಗೆ ಆ ಸಮಯದಲ್ಲಿ ಅವ್ರು ನೋಡಿದ್ದವರು ಇದಕ್ಕೆ ಪುಸ್ತಕಗಳು ಪ್ರಿಂಟಿಂಗ್, ಇದರ ಮೂಲಕವೇ ಹೇಳ್ತಾರೆ ಈ ಕೋಮುವಾದ ಎಲ್ಲ ಪ್ರಚಾರ ಆಗಿತ್ತು. ಇದರಿಂದ ಎಷ್ಟೋ ದೇಶಗಳು, ಎಷ್ಟೋ ವ್ಯಕ್ತಿಗಳು ಸ್ವೀಕರಿಸಿದ್ದಾರೆ. ಅದೇ ರೀತಿ ಆಧ್ಯಾತ್ಮಿಕವಾಗಿ ಕೂಡ ಆಚಾರ್ಯ ನೋಡಿದ್ದು ಇದು ಅವಶ್ಯಕ, ಇದರ ಮೂಲಕ ನಾವು ಪ್ರಚಾರ ಮಾಡ್ಬೋದು. ಆಮೇಲೆ ಈಗಲೂ ನೋಡ್ತೇವೆ ಒಂದ್ಸಲ ಈ ದಿನನಿತ್ಯ ನ್ಯೂಸ್ ಪೇಪರ್, ಇದರಿಂದ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ತುಂಬಾ ಒಂದು ಫೇಮಸ್ ಆಗ್ಬೇಕು. ಸೊ ಅವರಲ್ಲಿ ನಿಜ ಏನು ಅವರಲ್ಲಿ ಅಷ್ಟು ರೀತಿಯ ಒಳ್ಳೆ ಗುಣಗಳಿಲ್ಲದೆ ಇರ್ಬೋದು, ಇನ್ನೊಂದಿರ್ಬೋದು, ಆದ್ರೆ ಅವರ ಬಗ್ಗೆ ಮಾತಾಡ್ತಾ ಈಗ ಹಾಗಿರುವಾಗ ನಾವು ಶ್ರೀಕೃಷ್ಣನು ಪರಮಪುರುಷನು ಎಲ್ಲ ದಿವ್ಯ ಗುಣಗಳನ್ನು ಪಡೆದ ವ್ಯಕ್ತಿ. ಸೊ ಅವನ ಬಗ್ಗೆ ನಾವು ಅದನ್ನ ಮುದ್ರಣ ಮಾಡಿ ಅದನ್ನು ನಾವು ವಿತರಣೆ ಮಾಡಿ ಅದರ ಮೂಲಕ ಖಂಡಿತವಾಗಿ ಶಾಶ್ವತವಾದ ಕೀರ್ತಿ ಭಗವಂತನದು, ಭಗವಂತನ ಶುದ್ಧ ಭಕ್ತರು, ಭಾಗವತ ಗ್ರಂಥ. ಸೊ ಡೆಫಿನೆಟ್ಲಿ ಜನರು ಇದನ್ನು ಸ್ವೀಕರಿಸ್ತಾರೆ. ಸೊ ಹಾಗೆ ಶ್ರೀಲ ಪ್ರಭುಪಾದರು ಅವರ ಗುರುವಿನ ಆದೇಶದಂತೆ ಪುಸ್ತಕಗಳನ್ನು ರಚಿಸಿದ್ದು, ಮತ್ತೆ ಅದನ್ನ ಮುದ್ರಣ ಮಾಡಿದ್ದು, ಮತ್ತೆ ಆಗ್ನೇ ಶಿಷ್ಯರಿಗೂ ಕೂಡ ಇದನ್ನ ಹೆಚ್ಚು ಇದನ್ನ ಬೆಳೆಸಬೇಕು. ಸೊ ಶ್ರೀಲ ಪ್ರಭುಪಾದ ಶಿಷ್ಯರು ನೆನಪು ಮಾಡ್ಕೊಳ್ಳೋ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಕೊನೆಯ ಪಾಠ ಕೂಡ ನಾವು ಹೇಗೆ ದೇಹತ್ಯಾಗ ಮಾಡುವಾಗ ನಾವು ಹೇಗೆ ಭಗವಂತನಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿರೋ ಒಂದು ಸ್ಥಿತಿ. ಸೊ ಶ್ರೀಲ ಪ್ರಭುಪಾದ ಅದು ಕೂಡ ತೋರಿಸಿತ್ತು. ಇಲ್ಲಾಂದ್ರೆ ಶ್ರೀಲ ಪ್ರಭುಪಾದರು ಏನು ಒಂದು ಕ್ಷಣದಲ್ಲಿ ಅವರು ದೇಹತ್ಯಾಗ ಮಾಡ್ಬೋದಾಗಿತ್ತು. ಆದ್ರೆ ಹೇಳ್ತಾರೆ, ಆ ರೀತಿಯಲ್ಲಿ ಅವರು
ಅವರ ಮೊದಲಿಗೆ 1977 ಫೆಬ್ರವರಿ ಮಾರ್ಚ್ ಆ ಸಮಯದಲ್ಲಿ ಅವರ ಆರೋಗ್ಯ ಮತ್ತೆ ಸ್ವಲ್ಪ ಕ್ಷೀಣಿ ಹೋಗುತ್ತೆ. ಮತ್ತೆ ಅವ್ರು ಚೇತರಿಸ್ಕೊಳ್ಳಿಕ್ಕೆ ಹೋಗ್ತಾರೆ, ರಿಷಿಕೇಶ್ ಹೋಗ್ತಾರೆ. ಅವ್ರು ಯಾರ ಕಡೆ ಹೇಳ್ತಾರೆ ರಿಷಿಕೇಶ್, ಅಲ್ಲಿ ತುಂಬಾ ಒಳ್ಳೆ ಒಂದು ವಾತಾವರಣ ಇದೆ, ಚೆನ್ನಾಗಿದೆ, ಹಾಗೆ ಅಲ್ಲಿ ನಿಮ್ಮ ಆರೋಗ್ಯ ಚೇತರಿಸ್ಕೊಳ್ಬಹುದು. ಸೊ ಆದ್ರೆ ಶಿಲ ಪ್ರಭುಪಾದ ಅಲ್ಲೂ ನೋಡ್ತಾರೆ, ಅಲ್ಲೂ ಕೂಡ ಒಂದು ಸೂಚನೆಗಳಷ್ಟು ಆಗೋದಿಲ್ಲ, ಸರಿ ಆಗೋದಿಲ್ಲ. ಸೊ ಹಾಗೆ ಮತ್ತೆ ಶಿಲ ಪ್ರಭುಪಾದರು ವೃಂದಾವನಕ್ಕೆ ಬಂದು ಅವರು ಹೇಳ್ತಾರೆ, ನಾನೀಗ ದೇಹವನ್ನು ತ್ಯಜಿಸ್ತೇನೆ. ಶಿಷ್ಯರಿಗೆ ಯಾವಾಗ ಹೇಳ್ತಾರೆ, ಬನ್ನಿ ಎಲ್ಲ ಶಿಷ್ಯರು ಬಂದು ನಿಮ್ಮ ಏನ್ ಪ್ರಶ್ನೆಗಳಿದ್ರೆ, ಇನ್ನೊಂದಿದ್ರೆ, ಈ ಸಂಸ್ಥೆ ಹೇಗೆ ನಡಿಬೇಕು ಅಂತ ಇದ್ರೆ ಅದೆಲ್ಲ ಮಾಡೋದು. ಸೊ ಅದೆಲ್ಲವೂ ಕೂಡ ಈಗ ಫೈನಲ್. ಸೊ ಎಷ್ಟೋ ತಿಂಗಳು ಆಗ ಶಿಲ ಪ್ರಭುಪಾದರು ವೃಂದಾವನದಲ್ಲೇ ಇರ್ತಾರೆ. ಮತ್ತೆ ಅವರ ಶಿಷ್ಯರ ಒಂದು ಬೇಡಿಕೆಯಿಂದ ಶಿಲ ಪ್ರಭುಪಾದರು ಒಮ್ಮೊಮ್ಮೆ ಸ್ವಲ್ಪ ಆಯುರ್ವೇದಿಕ್ ಇದು ತಗೊಳ್ತಾರೆ, ಇಂಗ್ಲಿಷ್ ಮೆಡಿಸಿನ್. ಶಿಲ ಪ್ರಭುಪಾದರು ಅದರ ಮೇಲೆ ಪ್ರಭುಪಾದಕ್ಕೆ ಅಷ್ಟು ವಿಶ್ವಾಸ ಇಲ್ಲ, ಅಷ್ಟು ಇದಿಲ್ಲ. ಸೊ ಪ್ರಭುಪಾದರು ಅದನ್ನ ಇಂಜೆಕ್ಷನ್ ಇದು ಅದು ಎಲ್ಲ. ಸೊ ಶಿಲ ಪ್ರಭುಪಾದರು ಓಕೆ, ಯಾರಾದ್ರು ವೈದ್ಯರಾಜರು ಯಾರಾದ್ರು ಇದ್ರೆ ಓಕೆ, ಮತ್ತೆ ಸ್ವಲ್ಪ ತಗೊಳ್ತಾರೆ. ಆದ್ರೆ ವಿಶೇಷವಾಗಿ ಶಿಲ ಪ್ರಭುಪಾದರು ಅದನ್ನು ಕೂಡ ಅಷ್ಟು ತಗೊಳ್ಳೋದಿಲ್ಲ. ಮತ್ತೆ ಅವರು ಪ್ರಭುಪಾದರಿಗೆ ಶಿಷ್ಯರು ಕೇಳಿದಾಗ, ಇಲ್ಲ ನೀವು ಇರ್ಬೇಕು ಅಂದ್ರೆ ಪ್ರಭುಪಾದರು ಹೇಳ್ತಾರೆ, ಇಲ್ಲ ನಾನು ನನ್ನ ಕೆಲಸ ಮುಗಿಸಿದ್ದೇನೆ. ಏನು ಯಾವ ಕಾರ್ಯದಿಂದ ಭಗವಂತನು ಅವರನ್ನು ಇಲ್ಲಿ ಕಳಿಸಿದ್ದಾನೆ, ಆಚಾರ್ಯರನ್ನು ತನ್ನ ಪ್ರತಿನಿಧಿಯಾಗಿ ಕಳಿಸಿದ್ದಾನೆ, ಶಿಲ ಪ್ರಭುಪಾದರು ಹೇಳ್ತಾರೆ ನಾನು ಮಾಡಿದ್ದೇನೆ. ಸೊ ನಾನು ಇನ್ನು ಎಲ್ಲವೂ ನನಗೆ ಹೇಳಿದ ನಿರ್ದೇಶನಗಳು ಈ ಪುಸ್ತಕಗಳಲ್ಲಿದೆ, ಈ ಸಂಸ್ಥೆ ಇದೆ. ಸೊ ಇದನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕಷ್ಟೇ. ಸೊ ಹಾಗೆ ಆಚಾರ್ಯರು ಸಂಪೂರ್ಣವಾಗಿ ಏನ್ ನಮಗೆ ಬೇಕಾಗಿದೆ, ನಮ್ಮ ಈ ಭೌತಿಕ ಜೀವನದಲ್ಲಿ ನಾವು ಹೇಗೆ ನಡ್ಸ್ಕೊಂಡು ಹೋಗ್ಬೇಕು, ಮತ್ತೆ ಇದರ ಕೃಷ್ಣ ಪ್ರಜ್ಞೆ ಅಭ್ಯಾಸದಿಂದ ನಾವು ಭಗವದ್ಧಾಮಕ್ಕೆ ಹೋಗ್ಬೇಕು, ಅದರ ಸಂಪೂರ್ಣ ಒಂದು ಇದನ್ನು ಕಾರ್ಯಕ್ರಮವನ್ನು ಆಚಾರ್ಯರು ಶಿಲ ಪ್ರಭುಪಾದರು ಕೊಟ್ಟಿದ್ದಾರೆ, ಒಂದು ಅವಕಾಶವನ್ನು ಈಗ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಅವ್ರದ್ದು ವಿಡಿಯೋ ಇದೆ, ಇವರ್ ವೆಲ್ ವಿಶರ್ಸ್, ಯಾರಾದ್ರೂ ನೋಡ್ತೀರಾ ಅಂದ್ರೆ ನೋಡ್ಬೋದು. ಹೆಚ್ಚಾಗಿ ಭಕ್ತರು ಈ ದಿವಸ ನೋಡೋ ಇದು ಪ್ರಭುಪಾದಿಗೆ ಇದು ಕೂಡ ಫಿಲಿಂ ಕೂಡ ಬಂದಿದೆ. ಬಹಳಷ್ಟು ಇದೆ ಶಿಲ ಪ್ರಭುಪಾದರ ವಿಡಿಯೋಸ್ ಎಲ್ಲ. ಹರೇ ಕೃಷ್ಣ. ಸೊ ಯಾರಾದ್ರೂ ಇನ್ನೇನಾದ್ರೂ ಶಿಲ ಪ್ರಭುಪಾದ ಬಗ್ಗೆ ಹೇಳ್ತೀರಾ ಅಂದ್ರೆ ಹೇಳ್ಬೋದು. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಇದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಇದ್ದಾಗ 64 ಗೌಡಿಯ ಗಣಿತ ಗೌಡಿಯ ಸಂಸ್ಥಾಪಕರು ಅಂತ ಹೇಳ್ತಾರಲ್ಲ, ಅದು ಗಣಿತ ಗೌಡಿ ಅವ್ರು ಅಂದ್ರೆ ಹೇಗೆ ಪ್ರಭುಜಿ? ಅದು ಇಸ್ಕಾನ್ ಮೊದಲು, ಅವಾಗ ಇಸ್ಕಾನ್ ಇರ್ಲಿಲ್ಲ ಅಲ್ವಾ ಪ್ರಭುಜಿ? ಗೌಡಿಯ ಮಠ ಅಂತ ಅವರು ಗುರುಗಳು ಸ್ಥಾಪನೆ ಮಾಡಿದ್ದವರು. ಅವರು ಅದರ 64 ಕೇಂದ್ರಗಳಿತ್ತು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಶಿಲ ಪ್ರಭುಪಾದರು ಅವ್ರು ಮೊದಲಿಗೆ ಶಿಲ ಪ್ರಭುಪಾದರು ಗೌಡಿಯ ಮಠದಲ್ಲೇ ಸದಸ್ಯರಾಗಿ ಅದರ ಒಂದು ಬೆಳವಣಿಗೆಯಲ್ಲೇ ತೊಡಗಿರ್ತಾರೆ. ಅವರು ಶಿಲ ಪ್ರಭುಪಾದರು ಗೌಡಿಯ ಮಠ ಅಲಹಾಬಾದ್ ನಲ್ಲಿ ಮೊದಲಿಗೆ ಅವ್ರ ಗುರುವನ್ನು ಭೇಟಿ ಮಾಡೋದು ಕಲ್ಕತ್ತಾದಲ್ಲಿ. ನಂತರ ಶಿಲ ಪ್ರಭುಪಾದರು ವ್ಯಾಪಾರದ ಮೇಲೆ ಪ್ರಯಾಗರಾಜಲ್ಲಿ ಇರ್ತಾನೆ. ಸೊ ಆಗ ಈ ಗೌಡಿಯ ಮಠದ ಸದಸ್ಯರು ಅವರ ಗುರುಗಳ ಶಿಷ್ಯರು ಬಂದಾಗ ಶಿಲ ಪ್ರಭುಪಾದರು ಆ ಕೇಂದ್ರಕ್ಕೆ ಬಹಳ ಸಹಾಯ ಕೊಟ್ಟು ಅವರು ಅದನ್ನು ಬೆಳೆಸ್ತಾರೆ. ಮತ್ತೆ ಶಿಲ ಪ್ರಭುಪಾದರ ಒಂದು ವ್ಯಾಪಾರದ ಇದರಲ್ಲಿದ್ದಾಗ ಬಾಂಬೆಯಲ್ಲೂ ಕೂಡ ಪ್ರಭುಪಾದರು ಬರೋದೆಲ್ಲ ಇರುತ್ತೆ. ಸೊ ಅಲ್ಲಿ ಗೌಡಿಯ ಮಠ ಸ್ಥಾಪನೆ ಆದಾಗ ಬಾಂಬೆ ಕೇಂದ್ರದಲ್ಲಿ ಕೂಡ ಪ್ರಭುಪಾದರ ಬಹಳ ಇದಿದೆ, ಆಶ್ರಮ ಇದೆ ಅದು ಸ್ಥಾಪನೆ ಮಾಡ್ಲಿಕ್ಕೆ. ಸೊ ನಂತರ ಅವರ ಗುರುಗಳ ತಿರೋಭಾವ ಆದ ನಂತರ ಗೌಡಿಯ ಮಠದಲ್ಲಿ ಸ್ವಲ್ಪ ಅಲ್ಲಿ ಬೇರೆ ಬೇರೆ ಇದಾಯ್ತು. ಆದ್ರೂ ಕೂಡ ಗೌಡಿಯ ಮಠದಲ್ಲೇ ಅವರು ಅವರ ಯಾರು ದೇವ ಭ್ರಾತೃಗಳಿರ್ತಾರೆ ಅವ್ರಿಗೆ ಪ್ರಚಾರದಲ್ಲಿ ಸಹಾಯ ಮಾಡ್ತಾ ಇರ್ತಾರೆ. ನಂತರ ಸನ್ಯಾಸ ಕೂಡ ಅಲ್ಲಿಂದಾನೆ ಕೇಶವ ಮಹಾರಾಜ್ ಅಂತ ಶಿಲ ಪ್ರಭುಪಾದ ದೇವವ್ರತ ಅವರಿಂದ ಸನ್ಯಾಸ ಸ್ವೀಕರಿಸ್ತಾರೆ. ಸೊ ಅಲ್ಲಿ ಅವರ ಮಥುರಾ ಕೇಂದ್ರ ಇರುತ್ತೆ, ಅಲ್ಲೂ ಕೂಡ ಸ್ವಲ್ಪ ಸಮಯದಲ್ಲಿ ಶಿಲ ಪ್ರಭುಪಾದ ಇರ್ತಾರೆ. ಅವರ ಒಂದು ಮ್ಯಾಗಝಿನ್ ಅದನ್ನೆಲ್ಲ ಕೂಡ ಪ್ರಭುಪಾದರ ಆರ್ಟಿಕಲ್ಸ್ ಬರೀತಾ ಇರ್ತಾರೆ. ಸೊ ನಂತರ ಆದ್ರೆ ಪ್ರಭುಪಾದರ ಉದ್ದೇಶ ಏನು? ಪ್ರಭುಪಾದ ಹೇಳ್ತಾರೆ, ನನ್ನ ಉದ್ದೇಶ ಏನಿತ್ತಂದ್ರೆ ನನ್ನ ಗುರುವಿನ ಆಜ್ಞೆ ಇದು ಕೇವಲ ಭಾರತದಲ್ಲೋ ಕೆಲವೊಂದು ನಗರದಲ್ಲೋ ಇದು ಸ್ಥಾಪನೆ ಆಗ್ಬೇಕು, ಇದರ ಪ್ರಚಾರ ಆಗ್ಬೇಕು ಅಂತ. ಪ್ರಭುಪಾದರ ಮೊದಲಿಂದ ಉದ್ದೇಶ, ಅವ್ರ ಗುರುವಿನ ಆದೇಶ ವಿಶ್ವಾದ್ಯಂತ ಪ್ರಚಾರ ಮಾಡಬೇಕು. ಹಾಗೆ ಶಿಲ ಪ್ರಭುಪಾದರು ವಿಶೇಷವಾಗಿ ಪುಸ್ತಕಗಳು ಬರೀತಾ ಅದು ಆ ಅವಕಾಶವನ್ನೇ ಪ್ರಭುಪಾದರು ನೋಡ್ತಾ ಇರ್ತಾರೆ. ಸೊ ನಂತರ ಅವ್ರಿಗೆ ಅವಕಾಶ ಸಿಗೋದು ಅವ್ರಿಗೆ 70ನೇ ವಯಸ್ಸಲ್ಲಿ ಅವ್ರಿಗೆ ಇಲ್ಲಿಂದ ಹೋಗ್ಲಿಕ್ಕೆ. ಮತ್ತೆ ಅಲ್ಲಿ ಹೋದಾಗ್ಲೂ ಅವರು ಬಹಳಷ್ಟು ಅವರ ಯಾರು ದೇವಭ್ರಾತೃಗಳು ಇರ್ತಾರೆ, ಗೌಡಿಯ ಮಠ ಅದರ ಒಂದು ಅವಾಗ ಮುಖ್ಯ ಯಾರು ಇರ್ತಾರೆ, ತೀರ್ಥ ಮಹಾರಾಜ ಅಂತ ಯಾರು ಅನ್ಸುತ್ತೆ. ಸೊ ಅವ್ರಿಗೆಲ್ಲ ಅವ್ರ ಪತ್ರ ಬರಿತಾ ಇರ್ತಾರೆ. ಸೊ ನೀವು
ನಿಮ್ಮ ಇದನ್ನು ಕಳಿಸ್ರಿ, ನಿಮ್ಮ ಒಂದು ಶಿಷ್ಯರನ್ನು, ನಿಮ್ಮ ಇದನ್ನ ನಾನು ಇಲ್ಲಿ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡ್ತೇನೆ, ನಿಮ್ಮ ಒಂದು ಶಾಖೆಯಾಗೆ ನಾನು ಪ್ರಚಾರ ಮಾಡ್ತೇನೆ. ಸೊ ಶ್ರೀಲ ಪ್ರಭುಪಾದರೇನು ಮೊದಲಿಗೆ ಇತರ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞೆ ಸಂಘದ ಮೊದಲೇ ಸ್ಟಾರ್ಟ್ ಮಾಡಲಿಲ್ಲ. ಪ್ರಭುಪಾದರು ಅವ್ರು ಪ್ರಯತ್ನ ಮಾಡಿದ್ದು ಗೌಡಿಯ ಮಠದ ಶಾಖೆಯಾಗೆ ಒಂದಾಗಿ ಅವರ ಒಂದು ಬೆಂಬಲದಿಂದಾನೇ ಮಾಡ್ಬೇಕು ಅಂತ. ಸೊ ಅವ್ರನ್ನೆಲ್ಲ ಸೇರಿಸಿ ಮಾಡ್ಬೇಕು ಅಂತ ಪ್ರಭುಪಾದ ಪ್ರಯತ್ನ. ಆದ್ರೆ ಪ್ರಭುಪಾದರು ಮಾಡೋ ಒಂದು ಇದು ಏನ್ ಹೇಳ್ತಾರೆ, ಪ್ಲಾನ್ಸ್ ಬೇರೆಯವ್ರಿಗೆಲ್ಲ ಅವ್ರಿಗೆ, ಯಾಕಂದ್ರೆ ಆಚಾರ್ಯರಂದ್ರೆ ಅವ್ರು ತುಂಬಾ ದೊಡ್ಡದಾಗಿ ಯೋಚನೆ ಮಾಡ್ತಾರೆ. ನಮ್ಮ ರೀತಿ ಚಿಕ್ಕದಾಗೆ ನಾವಂದ್ರೆ 1 ಹೆಜ್ಜೆ 2 3 ತುಂಬಾ ಕೇರ್ಫುಲ್ ಆಗಿ ಜಾಗರೂಕತೆ ಹೋಗ್ತೇವೆ ನಾವು. ಆಚಾರ್ಯರಾಗಲ್ಲ. ಅವ್ರು ಕೃಷ್ಣನಿಗೆ ಸಂಪೂರ್ಣ ಶರಣಾಗತಿ ಆಗಿರೋದ್ರಿಂದ ಅವರು ಕೃಷ್ಣನಿಗೋಸ್ಕರ ದೊಡ್ಡದಾಗಿ ಪ್ರಚಾರಕ್ಕೆ ಪ್ಲಾನ್ ಮಾಡ್ತಾರೆ. ಸೊ ಪ್ರಭುಪಾದರು ಆ ತರ ಮಾಡಿದ್ದು ಅವ್ರಿಗೆ ದೇವಭ್ರಾತೃಗಳಿಗೆ ನಂಬಿಕೆ ಇಲ್ಲ, ಈ ತರ ಆಗುತ್ತಾ, ಕಾರ್ಯಗತವಾಗುತ್ತಾ ಅಂತ ನಂಬಿಕೆ ಇಲ್ಲ. ಆದ್ರೆ ಶ್ರೀಲ ಪ್ರಭುಪಾದರು ಆ ಧೈರ್ಯದಿಂದ, ಅವ್ರು ಏನೋ ಒಂದು ಬೆಂಬಲವಿಲ್ಲದೆ ಅವ್ರು ಹೋಗಿದ್ದು, ಅವರು ಆರಂಭಿಸಿದ್ದು. ಸೊ ಒಂದೊಂದು ಕೂಡ ನೀವು ನೋಡಿದ್ರೆ, ನೀವು ಅವರ ಜೀವನ ಚರಿತ್ರೆ ಲೀಲಾಮೃತ ನೋಡಿದ್ರೆ ಅದು ಒಂದು ಏನೊಂದು ಹೇಳೋದು ಮಿರಾಕಲ್. ಸೊ ಶ್ರೀಲ ಪ್ರಭುಪಾದ ಮಾಡಿದ್ದು. ಆಮೇಲೆ ಕೇಂದ್ರಗಳು ಸ್ಥಾಪನೆ ಆಗಿದಾಗ್ಬೋದು, ಇನ್ನೊಂದಾಗ್ಬೋದು, ಎಲ್ಲವೂ ಕೂಡ ಇದು ಕೂಡ ಹಿಂಗೂ ಕೂಡ ಆಗತ್ತಾ ಅನ್ಸುತ್ತೆ. ಸೊ ಶ್ರೀಲ ಪ್ರಭುಪಾದರ ಆ ರೀತಿಯಲ್ಲಿ ಅವರ ಭಗವಂತನ, ಅವರ ಕೃಷ್ಣ ಶಕ್ತಿ ವಿನಾ ನಾಹೆ ಪ್ರವರ್ತನ ಅಂತ ಹೇಳ್ತಾರೆ. ಸೊ ಶುದ್ಧ ಭಕ್ತರಂದ್ರೆ ಕೃಷ್ಣ ಶಕ್ತಿ ಇದೆ ಅವರಿಗೆ. ಸೊ ಹಾಗಾಗಿ ಅವರು ಆ ರೀತಿ ಮಾಡ್ಲಿಕ್ಕಾಗುತ್ತೆ. ಮೊದಲಿಗೆ ಬೆಂಬಲ ಕೇಳ್ತಾರೆ, ಆದ್ರೆ ಯಾರು ಕೂಡ ಅಷ್ಟು ಬರೋದಿಲ್ಲ ಬೆಂಬಲ ಕೊಡೋಕೆ. ಆದ್ರೆ ಅವರೇ ಕೃಷ್ಣ ಇಚ್ಛೆ, ಅವ್ರು ಏಕಾಂತವಾಗಿ ಅವ್ರು ಮಾಡ್ಬೇಕು ಅಂತ ನಮಗೆ ಗೊತ್ತಾಗೋದು ಅವ್ರೇನು ಅಂತ. ಅವ್ರ ವಿಶೇಷ ಸ್ಥಾನ ನಮಗೆ ಗೊತ್ತಾಗುತ್ತೆ. ಅವರ ಒಂದಷ್ಟು ಅವರಿಗೆ ಪ್ರಭುಪಾದರು ಅಂತ ಬಿರುದು ತಪಸ್ಸಿಂದ ಅವ್ರು ಮಾಡಿದ್ದಾರೆ. ಅದು ಯಾವಾಗ ಪ್ರಭುಪಾದರು ಅಂತ ಬಿರುದು ಕೊಟ್ರಲ್ಲ ಪ್ರಭುಜಿ, ಅದು ಯಾವಾಗ? ಒಂದು ನಿಮಿಷ ನಾನು ಸ್ಪೀಕರ್ ಸ್ವಲ್ಪ ಪ್ರಾಬ್ಲಮ್ ಮತ್ತೆ ಹೇಳಿ ನೀವು ಮತ್ತೆ. ಪ್ರಭುಪಾದರು ಅಂತ ಯಾವಾಗ ಬಂತು ಅವ್ರಿಗೆ ಅಂತ ಕೇಳ್ತಿದ್ದಾರೆ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ನೀವು ಹೇಳಿದ್ ಕೇಳಿಸ್ತಿಲ್ಲ, ಮತ್ತೆ ದಯವಿಟ್ಟು ಇನ್ನೊಂದ್ಸಲ ಹೇಳಿ. ಪ್ರಭುಪಾದರು ಅಂದ್ರೆ ಯಾವಾಗ ಬಂತು ಅವ್ರಿಗೆ ಅಂತ ಕೇಳ್ತಿದ್ದಾರೆ ಪ್ರಭು ಅವರು. ಹೆಸರು ಸೊ ಆಕ್ಚುಲಿ ಪ್ರಭುಪಾದ ಅನ್ನೋದು ಒಂದು ಆಚಾರ್ಯರಿಗೆ ಕೊಡೋ ಒಂದು ಇದು, ಆಚಾರ್ಯ ಶುದ್ಧ ಭಕ್ತರಿಗೆ ಕೊಡೋ ಒಂದು ಇದು. ಅವರ ಗುರುಗಳು ಕೂಡ ಪ್ರಭುಪಾದರ ಅಂತ ಕರೀತಾ ಇದ್ರು, ಅವ್ರ ಶಿಷ್ಯರು ಪ್ರಭುಪಾದರ ದೇವಭ್ರಾತೃಗಳು. ಮತ್ತೆ ಮೂಲತಃ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳ ಕೂಡ ಪ್ರಭುಪಾದ ಅಂತ ಹೇಳೋ ಪದ ಇದೆ. ರೂಪ ಗೋಸ್ವಾಮಿ ಅವರು ಕೂಡ ಪ್ರಭುಪಾದ ಅಂತ ಹೇಳ್ತಾರೆ. ಸೊ ಪ್ರಭುಪಾದ ಅಂದ್ರೆ ಪ್ರಭು, ಎಲ್ಲರ ಪ್ರಭು ಅಂದ್ರೆ ಕೃಷ್ಣನು. ಸೊ ಕೃಷ್ಣನ ಪಾದಗಳು ಅದನ್ನು ಸೂಚಿಸುವುದು. ಆಚಾರ್ಯರಿಂದ ಕೃಷ್ಣ ಪಾದಗಳ ಯಾವಾಗ ಪಾದಗಳ ಅಡಿಯಲ್ಲಿದ್ದಾರೆ ಅವರು. ಸೊ ಭಗವಂತನ ಪಾದಗಳನ್ನು ಸೂಚಿಸ್ತಾರೆ. ಹಾಗೆ ಒಂದು ಅರ್ಥ ಪ್ರಭುಪಾದ. ಇನ್ನೊಂದು ಅರ್ಥ ಅಂದ್ರೆ ಯಾರು ಬಹಳಷ್ಟು ಜನ ಪ್ರಭು ಅಂದ್ರೆ ಇಂದ್ರಿಯಗಳನ್ನು ನಿಗ್ರಹಿಸಿ ಅವರು ಒಂದು ಆ ಉನ್ನತ ಸ್ಥಾನದಲ್ಲಿರೋ ವ್ಯಕ್ತಿಗಳು ಪ್ರಭು. ಈಗ ನಾವೆಲ್ಲ ದಾಸರು, ಈ ಇಂದ್ರಿಯಗತ ಸೇವಕರು, ಗೋದಾಸ. ಆದ್ರೆ ಗೋಸ್ವಾಮಿ ಯಾರು ಇಂದ್ರಿಯಗಳನ್ನು ಗೆದ್ದಿದ್ದಾರೆ ಅವರಿಗೆ ಪ್ರಭು ಅಂತ ಹೇಳ್ತಾರೆ. ಸೊ ಆ ತರ ಎಷ್ಟೋ ಜನ ಪ್ರಭುಗಳು, 100,000 ಪ್ರಭುಗಳು, ಅವರು ಇವರ ಪಾದದ ಆಶ್ರಯದಲ್ಲಿ ಇರ್ತಾರೆ. ಇದು ಆಚಾರ್ಯರು, ಅದೇ ಅವ್ರಿಗಿಂತ ಅಗ್ರಸ್ಥಾನ ಇವರು, ಅವರನ್ನು ಪ್ರಭುಪಾದ. ಸೊ 2 ಅರ್ಥಗಳು ಪ್ರಭುಪಾದ ಅನ್ನೋದಕ್ಕೆ ಪ್ರಭು. ಸೊ ಪ್ರಭುಪಾದರಿಗೆ ಮೊದಲಿಗೆ ಅವರ ಶಿಷ್ಯರು ಅವ್ರಿಗೆ ಸ್ವಾಮೀಜಿ ಅಂತ ಕರೀತಾ ಇರ್ತಾರೆ. ಸೊ ಮತ್ತೆ ಶಿಲ ಪ್ರಭುಪಾದರು ಒಂದು ಸಮಯದಲ್ಲಿ ಹೇಳ್ತಾರೆ, ಈ ತರ ಆಚಾರ್ಯರಿಗೆ ವಿಷ್ಣುಪಾದ, ಪ್ರಭುಪಾದ ಈ ರೀತಿ ಕರೆಯೋ ಪದಗಳು ಇನ್ನ ಸೂಕ್ತ ಅಂತ ಹೇಳೋದು. ಅವಾಗ ಅವ್ರ ಶಿಷ್ಯರಲ್ಲೇ ಅವರು ಮತ್ತೆ ಗೋವಿಂದ ದೇವಿ ದಾಸಿ, ಸೊ ಅವರು ಮೋಸ್ಟ್ ಆರಂಭ ಮಾಡ್ತಾರೆ. ಅವರು ಇಲ್ಲ ಪ್ರಭುಪಾದ ಅಂತ ನಿಮ್ಗೆ ಕರೀತೇವೆ. ಸೊ ನಂತರ ಹಾಗೆ ಪ್ರಭುಪಾದರಿಗೆ ಪ್ರಭುಪಾದ ಅಂತ ಅವ್ರಿಗೆ ಶಿಷ್ಯರು ಕರೀಲಿಕ್ಕೆ ಆರಂಭಿಸಿದ್ರು. ಇಲ್ಲಾಂದ್ರೆ ಶಿಲ ಪ್ರಭುಪಾದರು ಅವರ ಹುಟ್ಟಿನ ಹೆಸರು ಅಭಯ ಚರಣ್, ಮತ್ತೆ ಅವರ ಗುರುವಿಂದ ದೀಕ್ಷೆ ಪಡೆದ ಮೇಲೆ ಅಭಯ ಚರಣಾರವಿಂದ. ಮತ್ತೆ ಅವರು ಅವರ ವಿದ್ವತ್ತು, ಅವರ ಪಾಂಡಿತ್ಯವನ್ನು ನೋಡಿ ಗೌಡಿಯ ಮಠ, ಗೌಡಿಯ ಸಂಸ್ಥೆ ಅವರು ಕೊಟ್ಟಿದ್ದ ಬಿರುದು ಭಕ್ತಿ ವೇದಾಂತ. ಸೊ ಭಕ್ತಿ ವೇದಾಂತ ಅಂತ ಅವ್ರು ಬಿರುದು ಕೊಟ್ಟಿದ್ದು. ಮತ್ತೆ ಅವ್ರು ಸನ್ಯಾಸತ್ವ ಸ್ವೀಕಾರ ಮಾಡಿದರೆ ಸ್ವಾಮಿ, ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ, AC ಭಕ್ತಿ ವೇದಾಂತ. ಸೊ ಮೊದಲಿಗೆ ಶಿಲಪ್ರಭುಪಾದ AC ಭಕ್ತಿ ವೇದಾಂತ ಸ್ವಾಮಿ ಅಂತ ಸೈನ್ ಮಾಡ್ತಾರೆ. ಮತ್ತೆ ಅವ್ರ ಶಿಷ್ಯರು ಅವರಿಗೆ ಆಚಾರ್ಯರಿಗೆ ಗೌರವದಿಂದ ಹೇಳೋದ್ರಿಂದ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶಿಲಾ ಪ್ರಭುಪಾದ. ಹರೇ ಕೃಷ್ಣ ಪ್ರಭು. ವಿಡಿಯೋ ಆಗ್ತಿದ್ರಲ್ಲ ಪ್ರಭು, ವಿಡಿಯೋ ಲಿಂಕ್ ಏನಾದ್ರು ಹಾಕ್ತೀನಿ, ಪೋಸ್ಟ್ ಮಾಡೋಣ ಬಿಡಿ.
ಯಾರು ಯಾರು ನಾನು ಮೊನ್ನೆನೂ ಕೂಡ ನಮ್ಮ ಫಂಕ್ಷನ್ ಕೂಡ ಹಾಕ್ಲಿಲ್ಲ ಇಲ್ಲಿ. ಜ್ಯೋತೀಶ್ವರಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಜ್ಯೋತೀಶ್ವರಿ ಮಾತಾಜಿ. ಯೂಟ್ಯೂಬ್ ಇಂದ ನಾನು ಇದು ಮಾಡೋಣ ನೋಡ್ತೀನಿ, ಯಾರಾದ್ರೂ ಹಾಕ್ಬೋದು, ಇಲ್ಲ ನಾನೇ ಹಾಕ್ತೀನಿ. ಈಗ ಇದ್ರಲ್ಲಿ ಹಾಕ್ತೀವಿ ಮಾತಾಜಿ, ವಾಟ್ಸ್ಆಪ್ ಇದರಲ್ಲಿ ಗ್ರೂಪ್ ಅಲ್ಲಿ ನೀವು ಅಲ್ಲಿ. ಹರೇ ಕೃಷ್ಣ ಪ್ರಭುಜಿ. ಅದು ಯುವರ್ ಎವರ್ ವಿಲ್ ವಿಶರ್ ಏನೋ ವಿಡಿಯೋ ಲಿಂಕ್ ಇದ್ರೆ ಅದು ಹಾಕಿ ಮಾತಾಜಿ, ಯೂಟ್ಯೂಬ್ದು. ಹಾ ಪ್ರಭುಜಿ. ಅದು ಇದು ಮೊನ್ನೆದ ಗೋವರ್ಧನ್, ಮೊನ್ನೆದು ಕೂಡ ಹಾಕಿ, ಮೊನ್ನೆದು ಕೂಡ ಅದು ಯೂಟ್ಯೂಬ್ ಪೋಸ್ಟ್. ಹಾ ಸರಿ ಪ್ರಭುಜಿ. ಗೋವರ್ಧನ ಪ್ರೋಗ್ರಾಮ್ ಮಧ್ಯಾಹ್ನ. ಹಾ ಪ್ರಭು ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಗವಂತ ಇದು ಶ್ರೀ ಭಾಗವತಮಲ್ಲಿ ಬರುತ್ತಲ್ಲ ಪ್ರಭುಜಿ, ಕೃಷ್ಣ ಸುಧಾಮೋಪಗತೆ. ಯಾವಾಗ ಭಗವಾನ್ ಶ್ರೀಕೃಷ್ಣ ತನ್ನ ಒಂದು ಧಾಮಕ್ಕೆ ತೆರಳ್ತಾನೋ ಅವಾಗ ನಮ್ಗೆ ಭಾಗವತಮನ್ನ ಕೊಟ್ಟು ಹೋಗ್ತಾನೆ. ಅಂದ್ರೆ ನಮ್ಗೆ ಅದೇ ತರ ಪ್ರಭುಪಾದರು ತಮ್ಮ ಒಂದು ಎಲ್ಲ ಕೆಲಸವನ್ನ ಮುಗಿಸಿ ಹೋಗುವಾಗ ನಮ್ಗೆ ಅವರು ಅನೇಕ ಬುಕ್ಗಳನ್ನ, ಪುಸ್ತಕಗಳನ್ನ ಕೊಟ್ಟು, ಮತ್ತೆ ಹಲವಾರು ದೇವಸ್ಥಾನಗಳನ್ನ, ಕೃಷ್ಣ ಕಾನ್ಶಿಯಸ್ ಅನ್ನೋ ಒಂದು ಮೂವ್ಮೆಂಟ್ ನ ಎಲ್ಲಾನು ನಮ್ಗೆ ಕೊಟ್ಟು ಹೋಗ್ಬಿಟ್ಟಿದ್ದಾರೆ ಅಲ್ವಾ ಪ್ರಭುಜಿ? ಹೌದು ಹೌದು. ಭಗವಂತ ಹೋಗುವಾಗ ಜ್ಞಾನ ಮತ್ತೆ ಧರ್ಮ ಇದನ್ನೆಲ್ಲ ತನ್ನ ಜೊತೆ ತಗೊಂಡು ಹೋಗ್ತಾನೆ. ಅವನು ಭಾಗವತ ಪುರಾಣವನ್ನ ನಮ್ಗೆ ಹೋಗ್ತಾನೆ. ಅದೇ ತರ ಇವರು ತಮ್ಮ ಪುಸ್ತಕ, ನನ್ನ ಒಂದು ಅಂದ್ರೆ ನನ್ನ ಇರುವಿಕೆಯನ್ನ ನನ್ನ ಪುಸ್ತಕಗಳಲ್ಲಿ ನೀವು ಕಾಣ್ಬೋದು ಅಂತ ಹೇಳಿ. ಮತ್ತೆ ಅವರ ಆದೇಶದ ಮೇಲೆ ನಮ್ಮ ಎಲ್ಲ ಮಂದಿರಗಳಲ್ಲಿ ಅವರ ಮೂರ್ತಿ ಕೂಡ ನಾವು ಅವ್ರನ್ನ ಪೂಜಿಸ್ತೇವೆ. ಪ್ರತಿ ದಿವಸ ನಮ್ಮದು ಶಿಲ ಪ್ರಭುಪಾದ ಗುರು ಪೂಜಾ ಇರುತ್ತೆ. ಸೊ ಪ್ರಭುಪಾದರು ನಮ್ಗೆ ಅದರಲ್ಲೂ ಕೂಡ ನಾವು ಅವ್ರನ್ನ ಪ್ರಾರ್ಥನೆ ಮಾಡ್ಬೋದು, ನಮ್ಗೆ ಆಶೀರ್ವದಿಸ್ಬೋದು, ನಮಗೆ ಮಾರ್ಗದರ್ಶನ ಕೊಡ್ಬೋದು, ಪ್ರೇರೇಪಣೆ ಕೊಡ್ಬೋದು, ಕೊಡ್ತಾ ಇದ್ದಾರೆ. ಶಿಲ ಪ್ರಭುಪಾದರ ಕೊನೆಯ ಸಂದೇಶ ಮುರಳೀಧರ್ ಪ್ರಭುಜಿ ಅವರು ಹೇಳ್ತಾ ಇದ್ದಾರೆ. ಕೊನೆಯ ಸಂದೇಶ ಶಿಲ ಪ್ರಭುಪಾದರಿಗೆ. ಒಂದು ಶಿಲ ಪ್ರಭುಪಾದರು ಹೇಳಿದ್ದು ನನಗೆ ನೆನಪಾಗೋದು, ಎಲ್ಲರಿಗೂ ಅನುಯಾಯಿಗಳಿಗೆ, ನನ್ನ ಮೇಲೆ ನಿಮಗೆ ಪ್ರೀತಿ ಇರೋದು ಎಷ್ಟು ಹೇಗೆ ತೋರಿಸುತ್ತೆ ಅಂದ್ರೆ, ನೀವು ನಿಮ್ಮ ಮಧ್ಯೆ ಎಷ್ಟು ಒಂದು ಸಹಕಾರದಲ್ಲಿ ಈ ಪ್ರಚಾರ ಮುಂದೆ ತೆಗೆದುಕೊಂಡು ಹೋಗ್ತೀವಿ. ಪ್ರಭುಪಾದ ಅದು ಹೇಳಿದ್ದಾರೆ. ನಾವು ಹೇಳ್ಬೋದು ಜೈ ಪ್ರಭುಪಾದ, ಜೈ ಪ್ರಭು ನಾವೆಲ್ಲರೂ ಹೇಳ್ಬೋದು, ಆದ್ರೆ ಅವರ ನಿಯಮಗಳನ್ನು ಪಾಲನೆ ಮಾಡ್ತಾ ನಾವು ಹೇಗೆ ನಾವು ಸಹಕಾರದಿಂದ ಇದು ಮುಂದುವರ್ಸ್ಕೊಂಡು ಹೋಗ್ತೀವಿ. ಸೊ ಅದು ಇಲ್ಲಾಂದ್ರೆ ಪ್ರತಿಯೊಂದು ಪ್ರಭುಪಾದರು ಯಾವಾಗ್ಲೂ ಹೇಳ್ತಾರೆ, ಮೊದಲಿಂದಾನೇ ಪ್ರಭುಪಾದರು ನಮ್ಗೆ ಕೊಟ್ಬಿಟ್ರು ಪ್ರತಿಯೊಂದು ಅವ್ರ ವ್ಯವಸ್ಥೆ, ಅವರ ಸಂಸ್ಥೆ ಹೇಗೆ ನಡ್ಕೊಂಡು ಹೋಗ್ಬೇಕು ಎಲ್ಲವೂ ಕೂಡ ಮೊದಲಿಂದಾನೇ. ಅವ್ರು ಯಾವಾಗ್ಲೂ ಒಂದು ದಿಢೀರಾಗಿ ಸಡನ್ ಆಗಿ ಏನು ಒಂದು ಮಾಡಲಿಲ್ಲ. ಪ್ರತಿಯೊಂದು ಅವ್ರ ಪುಸ್ತಕಗಳು ಕೂಡ ತುಂಬಾ ಕನ್ಸಿಸ್ಟೆಂಟ್. ಅವರ ಶಿಷ್ಯರು ಹೇಳ್ತಾರೆ, ಶಿಷ್ಯರು ಮತ್ತೆ ನಾವು ನೋಡೋದು ಕೂಡ ಪ್ರಭುಪಾದರು ಯಾವುದು ಯಥಾರೂಪ ಹೊಸದೇನೋ ಕೊಡೋದು ಅಂತಿಲ್ಲ, ಅದು ಹಿಂದೆ ಇರೋದೇ ಯಾವಾಗ್ಲೂ. ಸೊ ಹಾಗಾಗಿ ಈ ಸಂಸ್ಥೆ ಮುಂದೆ ಹೇಗೆ ನಡ್ಕೊಂಡು ಹೋಗ್ಬೇಕು, ಅವ್ರ ಆಡಳಿತ ಮಂಡಳಿ ಮಾಡಿದ್ರು, ಮತ್ತೆ ಆಡಳಿತ ಮಂಡಳಿಯಲ್ಲಿ ಹೇಗೆ ಅವರ ಹಿರಿಯ ಶಿಷ್ಯರು ಒಂದು ಪರಸ್ಪರ ಒಂದು ಅವರ ಒಂದು ಇದರಿಂದ ಅವರ ನಿರ್ದೇಶನ ಪಾಲನೆ ಮಾಡಬೇಕು, ಆ ತರ ಒಂದು ಅವರು ಸ್ಥಾಪನೆ ಮಾಡಿದ್ರು ಶಿಲ ಪ್ರಭುಪಾದ. ಕೊನೆಗೆ ನಾನು ನೋಡ್ತಾ ಇದ್ದಿದ್ದು, ಪ್ರಭುಪಾದರು ಇನ್ನೇನು ದೇಹ ತ್ಯಾಗ ಮಾಡೋ ಮುಂಚೆ 1-2 ತಿಂಗಳ ಮುಂಚೆನೆ, ಆಗ ಪ್ರಭುಪಾದರು ಆಹಾರವನ್ನು ನಿಲ್ಲಿಸ್ಬಿಟ್ಟಿದ್ದಾರೆ, ಇನ್ನು ತಗೊಳ್ತಾ ಇಲ್ಲ. ಸೊ ಆದರೂ ಭಕ್ತರ ಮನವಿ ಇಲ್ಲ, ಬೇಡಿಕೆ, ನೀವು ಮತ್ತೆ ಆಹಾರ ನಾವು ನಿಮ್ಗೆ ಔಷಧಿಗಳನ್ನ ನೀವು ತಗೊಂಡು ಸ್ವಲ್ಪ ಆಹಾರವನ್ನು ಸ್ವೀಕರಿಸಿ ಇದಾಗ್ಬೇಕು. ಸೊ ಪ್ರಭುಪಾದರು ಹೇಳ್ತಾರೆ, GPC ಕೇಳಿ, ಪ್ರಭುಪಾದರು ಅವ್ರ ಆಡಳಿತ ಮಂಡಳಿ ಏನಿದೆ ಅವರೇ ಕೇಳಿ, ಅವರು ಚರ್ಚೆ ಮಾಡಿ ಹೇಳಿ ನಾನು ಏನ್ ಮಾಡ್ಲಿ ಅಂತ. ಸೊ ಪ್ರಭುಪಾದರು ಈ ರೀತಿ ಅವರಿದ್ದಾಗಲೇ ಅವರು ನಮಗೆ ಯಾವ ರೀತಿ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ಬೇಕು, ಯಾವ ರೀತಿ ಒಂದು ಭಕ್ತರನ್ನವರು ಒಬ್ಬರೇ ಅದನ್ನ ಮಾಡೋದಂತಲ್ಲ, ಒಂದು ಅವರ ಮಧ್ಯೆ ಒಂದು ಅವರ ಇಚ್ಛೆಯನ್ನು, ಭಗವಂತನ ಇಚ್ಛೆಯನ್ನು ಹೇಗೆ ಅವರು ಪರಸ್ಪರ ಒಂದು ಇದು ಮಾಡುತ್ತಾ ಅವ್ರು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಶಿಲ ಪ್ರಭುಪಾದ. ಸೊ ಹಾಗಾಗಿ ಪ್ರಭುಪಾದ ಇದ್ದಾಗಲೇ ಅದು ಮಾಡಿದ್ರು, ಅದು ಮುಂದೆ ಕೂಡ ಆಮೇಲೆ ಹಾಗೆ ನಡೆದುಕೊಂಡು ಹೋಯ್ತು. ಸೊ ಹಾಗಾಗಿ ಅವರ ಅಂತಿಮ ಇದು ಅಂದ್ರೆ ಆಗ್ಲೇ ಅವ್ರು ಮೊದಲಿಂದಲೇ ಶಿಲ ಪ್ರಭುಪಾದರು ನಮ್ಗೆ ಹೇಗೆ ನಮ್ಮ ಜೀವನ ಪರಿಪೂರ್ಣ ಮಾಡ್ಕೊಳ್ಳಿಕ್ಕೆ ಅವರು ನಿಯಮಗಳನ್ನು ಕೊಟ್ಬಿಟ್ಟಿದ್ದಾರೆ. ಮತ್ತೆ ಅವರು ಇದ್ದಾರೆ, ಅವ್ರು ಈಗಲೂ ಕೂಡ ನಮಗೆ ಮಾರ್ಗದರ್ಶನ ಕೊಡೋ ರೀತಿಯಲ್ಲಿ ಅವರು ಇದ್ದಾರೆ.
ಆದ್ರೆ ಒಂದೊಂದ್ಸಲ ಅದನ್ನ ಒಂದು ತಪ್ಪು ಇದು ಅಂತಿಮ ಪತ್ರ ಅಂತ ಒಂದೊಂದು ಹೇಳೋದಿದೆ. ಇಲ್ಲ, ಆತರ ಯಾವ್ದು ಪ್ರಭುಪಾದರು ಬರ್ದಿಲ್ಲ. ಇದು ಅಂತಿಮ ಪತ್ರ ನಂದು ಅಂತ ಪ್ರಭುಪಾದರು ಇದರಲ್ಲಿ ಬರ್ದಿಲ್ಲ ಯಾವ್ದು. ಅದು ನಾವು ಜನರು ಒಬ್ಬರು ಒಂದೊಂದ್ಸಲ ಇದು ಅಂತಿಮ ಪತ್ರ ಹೌದು, ಅಂತಿಮ ಸಂದೇಶ ಇಲ್ಲ, ಆತರ ಇಲ್ಲ. ಆತರ ಪ್ರಭುಪಾದ ಪ್ರಭುಪಾದರದು ಮೊದಲಿಂದಲೂ ಪ್ರಭುಪಾದ ಹೇಳ್ಕೊಂಡ್ ಬರ್ತಾ ಇದ್ದಾರೆ, ಈ ರೀತಿ ನಡ್ಕೊಂಡು ಹೋಗ್ಬೇಕು. ಆಮೇಲೆ ಪ್ರಭುಪಾದ ಹೇಳೋದು, ನನ್ನ ಪುಸ್ತಕಗಳ ವಿತರಣೆ ಮಾಡಿ, ನನ್ನನ್ನು ನಿಜವಾಗ್ಲೂ ನೀವು ತೃಪ್ತಿಪಡಿಸ್ಬೇಕು ಅಂದ್ರೆ ನನ್ನ ಪುಸ್ತಕಗಳ ವಿತರಣೆ ಮಾಡಿ. ಇಫ್ ಯು ರಿಯಲಿ ವಾಂಟ್ ಟು ಪ್ಲೀಸ್ ಮೀ, ಡಿಸ್ಟ್ರಿಬ್ಯೂಟ್ ಮೈ ಬುಕ್ಸ್. ಆಮೇಲೆ ಎಷ್ಟೋ ಆ ರೀತಿಯಲ್ಲಿ ಅವ್ರು ಕೊಟ್ಟಿದ್ದಾರೆ, ಅವರ ಆದೇಶಗಳು ಕೊಟ್ಟಿದ್ದಾರೆ. ನಮ್ಮ ಗುರು ಮಹಾರಾಜರು ಕೂಡ ನಾವು ನೋಡೋದು ಯಾವಾಗ್ಲೂ ಅದೇ ಸ್ಮರಣೆಯಲ್ಲಿ ಇರ್ತಾರೆ. ಪ್ರಭುಪಾದ ನನಗೆ ಇದೇ ಹೇಳಿದ್ರು, ಅದೇ ಹೇಳಿದ್ರು, ನವದ್ವೀಪ ಮಂಡಲ ಅದನ್ನು ಡೆವಲಪ್ ಮಾಡ್ಬೇಕು ಅಂತ ಹೇಳಿದ್ರು ಅಲ್ಲಿ ಇನ್ನ. ಸೊ ಆ ರೀತಿ ಆಚಾರ್ಯರು ಬಹಳ ನಿರ್ದೇಶನ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ನಾವು ಶುದ್ಧ ಭಕ್ತರಾಗಬೇಕು. ಸೊ ಪ್ರಭುಪಾದರ ಇಚ್ಛೆ ನಾವೆಲ್ಲರೂ ಕೂಡ ಶುದ್ಧ ಭಕ್ತರ. ಆಮೇಲೆ ಹೇಳೋದು, ನನಗೆ ನೀವು ನಿಜವಾಗ್ಲೂ ನಿಮಗೆ ನನ್ನಿಂದ ಏನೋ ಪಡೆದ ಒಂದು ಇದಿದ್ರೆ ನೀವು ಅದನ್ನು ಮತ್ತೆ ಇನ್ನೊಬ್ಬರು ಸಂದೇಶವನ್ನು ಕೊಡಿ. ಶ್ರೀಲ ಪ್ರಭುಪಾದ ಅದು ಕೂಡ ಹೇಳ್ತಾರೆ, ನಮಗೆ ನಾವು ಪಡೆದಿದ್ದೇವೆ ಶ್ರೀಲ ಪ್ರಭುಪಾದರಿಂದ, ಅವರ ಒಂದು ಸಂಸ್ಥೆಯಿಂದ, ಅವರ ಪುಸ್ತಕಗಳಿಂದ, ಅವರ ಪ್ರತಿನಿಧಿಗಳಿಂದ ನಾವು ಪಡೆದ ಲಾಭವನ್ನು ನಾವು ಅದನ್ನ ಮತ್ತೆ ವಾಪಸ್ ಕೊಡೋದು ಅಂದ್ರೆ ಪ್ರಭುಪಾದ ಹೇಳ್ತಾರೆ, ನಾವು ಇದನ್ನು ಮತ್ತೆ ಇನ್ನೊಬ್ಬರಿಗೆ ತಗೊಳ್ಳೋ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಸೊ ಅದು ಹೇಳೋದು, ಪ್ರಚಾರ ಮಾಡಬೇಕು. ನಮ್ಮ ಸ್ಥಾನದಲ್ಲಿ, ನಮ್ಮ ಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಇದನ್ನು ಕೊಂಡು ಹೋಗ್ಬೇಕು, ಮುಂದೆ ಹೆಚ್ಚಿಸ್ಬೇಕು. ಯಾರಾದ್ರೂ ಏನಾದ್ರು ಹೇಳ್ತೀರಾ? ನೋಡಿದಕ್ಕೂ ನೀವೇ ಏನಾದ್ರು ಹೇಳಕ್ಕೆ ಬಯಸ್ತೀರಾ? ನಮಸ್ತೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಮಸ್ತೆ ಪ್ರಭುಜಿ. ಹೇಳಿ ಪ್ರಭುಜಿ, ಹೇಳಿ. ಹರೇ ಕೃಷ್ಣ. ಇದು ನಾವು ಇದು ಪ್ರಭುಪಾದರ ವಿಡಿಯೋದಲ್ಲಿ ನೋಡಿರೋದು. ಅವರು ಕೊನೆಯಲ್ಲಿ ಅವರು ಟೇಪ್ ರೆಕಾರ್ಡ್ ಅವ್ರ ಹತ್ರ ಇಟ್ಟಾಗ ಅವರು, ನೀವು ಬೆಳಿಗ್ಗೆ ಹೇಳ್ತಿರೋದು ಅಷ್ಟಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವೆಯ, ಅದನ್ನ ಒಂದು ಹೇಳಿದ್ರು. ಆಮೇಲೆ ಇನ್ನೊಂದು ಅದೇ ಇದೊಂದು ಚಾತುರ್ವರ್ಣದಲ್ಲಿ ಬ್ರಾಹ್ಮಣ ಇದಿದೆಯಲ್ಲ, ಸತ್ವಗುಣವನ್ನ ಬೆಳೆಸೋದಕ್ಕೆ ಇದು ಮಾಡಿ ಅಂತೇಳಿ, ಅದೇ ಈ ಕಾರ್ಯಕ್ರಮಗಳು ಮಾಡಿ ಅಂತೇಳಿ ಅವರು ಈ ಶ್ಲೋಕನೇ ಹೇಳಿದಾರೆ ಅವರು. ಅವ್ರು ಮಾತಾಡ್ತಾ ಇದ್ದಾಗ ಇರೋದು ಒಂದು ವಿಡಿಯೋ ಇದೆ. ಆಮೇಲೆ ಇನ್ನೊಂದು ಅವರು ಆಮೇಲೆ ಭಕ್ತರು ಹರೇ ಕೃಷ್ಣ ಅಂತ ಹೇಳಿ ಮಾಡ್ತಾ ಇರೋದು, ಇದು ಪ್ರಭುಪಾದ್ ಡಿಪಾರ್ಟ್ಸ್ ಅಂತಾನು ಒಂದು ವಿಡಿಯೋ ಇದೆ. ಆಮೇಲೆ ಒಂದು ಸತ್ಸಂಗದಲ್ಲಿ ಬರೋ ಮಾತೇನು ಅಂತಂದ್ರೆ, ಈ ಮಹಾತ್ಮರುಗಳು ಮತ್ತೆ ಇವರೆಲ್ಲ ದೊಡ್ಡ ಜ್ಞಾನಿಗಳು ಅವರು ಬದುಕಿದ್ದಾಗ ಅವರು ಒಂದೇ ಕಡೆ ಮಾತ್ರ ಸಿಗ್ತಾರೆ. ಆದ್ರೆ ಅವರ ದೇಹದಲ್ಲಿ ಆದ ನಂತರ ಅವರು ಪ್ರಪಂಚದಲ್ಲಿ ಇಡೀ ಯೂನಿವರ್ಸಲ್ಲಿ ಎಲ್ಲಾ ಕಡೆ ಸಿಗ್ತಾರೆ ಅಂತ ಹೇಳಿ. ಹಾಗಾಗಿ ಯಾರು ಭಕ್ತರು ನಾವು ಅನುಸಂಧಾನ ಮಾಡ್ಕೊಳ್ತೀವಿ ಅಂತ ಮಹಾತ್ಮರ ಜೊತೆಗೆ ಅವರು ಅಲ್ಲೇ ನಮ್ಮಲ್ಲೇ ಇದ್ದು, ಅಥವಾ ನಮಗೆ ಏನು ಬೇಕು ಮಾರ್ಗದರ್ಶನವನ್ನ ಒಂದು ಕಡೆ ಲಿಮಿಟೆಡ್ ಆಗಿರಲ್ಲ, ಎಲ್ಲಾ ಕಡೆ ಸಿಗ್ತಾರೆ ಪ್ರಪಂಚದಾದ್ಯಂತ. ಎಲ್ಲೆಲ್ಲಿ ಕೇಂದ್ರ ಇರಲಿ, ಎಲ್ಲಿ ಭಕ್ತರಿರ್ಲಿ, ಎಲ್ಲಾ ಮಹಾತ್ಮರು ಅವರ ಕಾಲಾನಂತರ ಎಲ್ಲರಿಗೂ ಸಿಗ್ತಾರೆ ಅಂತ ಹೇಳಿ ಒಂದು ಇಷ್ಟ. ಹರೇ ಕೃಷ್ಣ. ಧನ್ಯವಾದಗಳು. ಕರೆಕ್ಟ್. ನೀವು ಹೇಳೋ ರೀತಿಯಲ್ಲಿ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ನಾನು ಸ್ಥಾಪನೆ ಮಾಡಿದ್ದು ಅರ್ಧ ಕೆಲಸ ಫಿನಿಶ್ ಆಯ್ತು ಅಂತ ಕೂಡ ನೀವು ಹೇಳೋ ಒಂದು ಮಾತೇನೋ ಇದೆ. ಇನ್ನ ಅರ್ಧ ಭಾಗ ಅಂದ್ರೆ ಹೇಳ್ತಾರೆ, ಈ ವರ್ಣಾಶ್ರಮವನ್ನು ಸ್ಥಾಪನೆ ಮಾಡ್ಬೇಕು ಅಂತ ನೀವು ಹೇಳಿದ್ರು. ಕರೆಕ್ಟ್. ಅದು ಹೇಳ್ತಾರೆ, ಭಕ್ತರು ಹೇಳ್ತಾರೆ, ಪ್ರಭುಪಾದ ಹೇಳಿದ್ದು. ಯಾಕಂದ್ರೆ ಅವ್ರು ಕೊಟ್ಟಿದ್ದಾರೆ, ಬೇಸಿಕ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಆದರೆ ಅದನ್ನ ಇನ್ನ ಹೆಚ್ಚಾಗಿ ಅದನ್ನ ಪ್ರಚಾರ ಮಾಡ್ಬೇಕು ಅಂದ್ರೆ, ಈ ಸಮಾಜವು ಎಲ್ಲರೂ ಒಪ್ಪಬೇಕು ಅಂದ್ರೆ ಆ ರೀತಿ ಒಂದು ವರ್ಣಾಶ್ರಮ ಪದ್ಧತಿ, ಕೃಷ್ಣನೇ ಕೊಟ್ಟಿರೋದು ಇದು ಪದ್ಧತಿ. ದೈವಿ ವರ್ಣಾಶ್ರಮ ಕೃಷ್ಣನ ಕೇಂದ್ರವಾಗಿ ಎಲ್ಲರೂ ಅವರವರ ಒಂದು ಗುಣ, ಅವರ ಅರ್ಹತೆಗಳು, ಅದರ ಇದರಿಂದ ಅವರು ಕೃಷ್ಣ ಸೇವೆ ಮಾಡೋದು. ಸೊ ಪ್ರಭುಪಾದರು ಅದು ಕೂಡ ಆದೇಶ ಕೊಟ್ಟಿದ್ದಾರೆ, ಆ ತರ ಇದು ಸ್ಥಾಪನೆ ಮಾಡಬೇಕು. ಕರೆಕ್ಟ್, ಅದು ಇದೆ. ಎಸ್. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಪ್ರಭುಪಾದ್ರಂತ ಶುದ್ಧ ಭಕ್ತರು ಇಲ್ದೆ ಹೋಗಿದ್ರೆ ಕೃಷ್ಣ ಅಂದ್ರೆ ಏನು ಗೊತ್ತಾಗ್ತಿರ್ಲಿಲ್ಲ, ಇಸ್ಕಾನ್ ಅಂದ್ರೆ ಏನು ಗೊತ್ತಾಗ್ತಿರ್ಲಿಲ್ಲ, ನಾವ್ ಹೇಗೆ ಕೃಷ್ಣನನ್ನ ಪಡ್ಕೋಬೇಕು ಏನು ಗೊತ್ತಾಗ್ತಿರ್ಲಿಲ್ವಲ್ಲ ಪ್ರಭುಜಿ. ಯಾಕಂದ್ರೆ ನಮಗೆ ಇವಾಗ ನಾವು ಕಲ್ತಿರೋ ಸ್ಕೂಲು, ಕಾಲೇಜು, ವಿದ್ಯಾಭ್ಯಾಸದಲ್ಲಿ ನಮಗೆ ಸಂಪೂರ್ಣವಾಗಿ ಇದ್ರ ಮೇಲೆ ನಂಬಿಕೆನೇ ಇರೋ ಒಂದು ಇವಾಗಿಲ್ಲ. ನಮಗೆ ಬರೀ ಭೌತಿಕ ಜ್ಞಾನ ಕೊಡ್ತಾರಲ್ಲ ಪ್ರಭುಜಿ. ಹೌದು, ಭೌತಿಕ ಜ್ಞಾನ, ಸಂಪೂರ್ಣ ಒಂದು ನಾಸ್ತಿಕ ಜ್ಞಾನ ನಮಗೆ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಶ್ರೀಲ ಪ್ರಭುಪಾದರಿಂದ ಈಗ ನಮ್ಗೆ ಭಗವಂತ ಅಂದ್ರೆ ಯಾರು ಸ್ಪಷ್ಟ ಕಲ್ಪನೆ, ನಾನು ಅಂದ್ರೆ ಯಾರು ಸ್ಪಷ್ಟ ಕಲ್ಪನೆ, ನನಗೆ ನನ್ನ ಗುರಿ ಏನು ಜೀವನದ್ದು ಇದು ಸ್ಪಷ್ಟ ಕಲ್ಪನೆ, ಮತ್ತೆ ನಾನು ಇದನ್ನು ಹೇಗೆ ಸಾಧನೆ ಮಾಡಬೇಕು, ಯಾವ ಮಾರ್ಗ ಇದು ಸ್ಪಷ್ಟ ಕಲ್ಪನೆ. ಅಂದ್ರೆ ಇದರಲ್ಲಿ ಯಾವ ಒಂದು ಅನುಮಾನ, ಸಂದೇಹ
ಯಾವುದು ನಮ್ಗೆ ಉಳಿದಿಲ್ಲ. ಈ ರೀತಿ ಸ್ಪಷ್ಟವಾಗಿ ನಮ್ಗೆ ಕಲ್ಪನೆ, ಅದನ್ನ ಸ್ಪಷ್ಟತೆಯನ್ನ ಪಡಿಸಿದ್ದು ಈ ಶ್ರೀಲ ಪ್ರಭುಪಾದರು ಮತ್ತು ಅವರ ಮೂಲಕ ನಿಮ್ಮಂತಹ ಶಿಕ್ಷಾ ಗುರುಗಳು, ಇಸ್ಕಾನ್ ದೇವಸ್ಥಾನ, ರಾಧಾ ಗೋವಿಂದ ಟೆಂಪಲ್. ಅವರಿಂದ ಅನುಗ್ರಹ ನಮ್ಗೆ ಇಲ್ಲಿಂದ ಈ ತರ ಬರ್ತಾ ಇದೆ. ಇಲ್ಲದಿದ್ದರೆ ನಮ್ಗೆ ಪೂರ್ಣವಾಗಿ ಏನು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ನಾವು ಜೀವನದಲ್ಲಿ ಅಡ್ಡದಾರಿ ಹಿಡಿದಿದ್ವಿ ಪ್ರಭುಜಿ. ಯಾವುದೋ ನಮ್ದು ಪ್ರೊಫೆಷನ್, ಯಾವುದೋ ಕೆಲಸ ಮಾಡೋದು, ಜೀವನ, ಈ ತರ ಒಂದು ಬದುಕು, ಇದನ್ನೆಲ್ಲ ಅಡ್ಡದಾರಿ ಹಿಡ್ಕೊಂಡ್ಬಿಟ್ಟಿದ್ವಿ. ಈಗ ನಮಗೊಂದ್ಸಲ ದಾರಿಗೆ ತರ್ತಾ ಇದೆ ಈ ಒಂದು ಅವರ ಬೋಧನೆಗಳು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಧನ್ಯವಾದ.